So very good morning to all. So do you remember yesterday's class? We have seen some core business functions. Okay. So everyone remembered yesterday's class? Core business functions. So what are those core business functions? Anybody can list? ನೀವು ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ತಿದ್ರೆ ಹೇಳ್ಬೋದು. ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ತಿದ್ರು ಹೇಳ್ಬೋದು. ಇಲ್ಲ ಲೀಸ್ಟ್ ಮಾಡ್ತಿದ್ರು ಮಾಡ್ಬೋದು. Yes, anybody? Yes, ma'am. Yes, Nikita. The quality accounting technology, sales and product quality. Okay. Human resource management, product development. Okay. Purchase. Okay. Okay. Very good. Anybody else? Anybody else? You can unmute and you can say. Anybody else who want to try? Yes, Megha. Vinita is saying Megha, but yes, Megha, you want to try? Or Vinita, you want to try? Yes, Vinita or Megha, anybody want to try? No? Okay. ಏನು ಗೊತ್ತಿಲ್ಲ ಅನ್ಕೋತೀನಿ ನಾ ಹೇಳಾಕತ್ತಿದ್ ಕ್ಲಾಸ್ ಎಲ್ಲ ವೇಸ್ಟ್ ಅಂದ್ರೆ okay. So yesterday we have seen some core functions like sales and core business functions like sales and marketing, product service delivery, okay, quality, accounting, product development, technology, human resource management, supplier management, legal and compliance, corporate planning and purchases. So these are some core business functions we have seen yesterday, correct? Okay. So our core business function na ಈಗ next ಏನ್ ಮಾಡೋಣ ಅಂತಂದ್ರೆ picture this ಅಂತ ಅನ್ನತಾನ. So picture this ಅಂತಂದ್ರೆ those core functions ನ ಒಂದ್ ಬಿಸ್ನೆಸ್ ಅಂತ ಹೇಳಿ ತಗೊಂಡ್ರೆ ಒಂದ್ ಎಕ್ಸಾಂಪಲ್ ತಗೊಂಡಾನ. ಸೊ ಒಂದ್ ಕಂಪನಿ ತಗೊಂಡಾನ, ಇಮ್ಯಾಜಿನೇಷನ್ ಅಂತ ಒಂದ್ ಕಂಪನಿ ತಗೊಂಡಾನ ಅಥವಾ ಒಂದ್ ಆರ್ಗನೈಸೇಷನ್ ತಗೊಂಡಾನ, ಅದ್ರದ್ದ ಒಂದ್ ಬಿಸ್ನೆಸ್ ಒಳಗ ಅಪ್ಲೈ ಮಾಡಿ ಹೇಳಾಕತ್ತಾನ ಎಲ್ಲಾನು. ಓಕೆ. ಸೊ ನೆಕ್ಸ್ಟ್ ಪಿಕ್ಚರ್ ದಿಸ್ ಅಂತ ಒಂದ್ ಟಾಪಿಕ್ ತಗೊಂಡಾನ. ದಟ್ ಈಸ್ ನಥಿಂಗ್ ಬಟ್ ಪಿಕ್ಚರ್ ದಿಸ್ ಅಂತಂದ್ರ ಅವೆಲ್ಲಾ ನೀವ್ ಏನ್ ಕೋರ್ ಬಿಸ್ನೆಸ್ ಫಂಕ್ಷನ್ಸ್ ನ ನೋಡಿರಲ್ಲ ಅವನ್ನೆಲ್ಲಾನು ಒಂದ್ ಕಂಪನಿ ಆರ್ ಒಂದ್ ಆರ್ಗನೈಸೇಷನ್ ಅಂತ ತಗೊಂಡು ಅಪ್ಲೈ ಮಾಡಿ ಹೇಳಾಕತ್ತಾನ. ಓಕೆ. ಸೊ ವಿಲ್ ಸಿ ದಟ್ ಹೌ ಈಸ್ ಪಿಕ್ಚರಿಂಗ್ ದಿಸ್. ಸೊ ಸಿ as assumed organization, imagination is an IT product and service company. Okay, ಒಂದ್ assume organization ತಗೊಂಡಾನ. ಓಕೆ, ಅಂದ್ರೆ ಒಂದ್ ಆರ್ಗನೈಸೇಷನ್ ಅಸ್ಯೂಮ್ ಮಾಡೋಣ, ಅದ್ರ ಹೆಸರು ಏನ್ ಕೊಟ್ಟಾನೆ ಇಮ್ಯಾಜಿನೇಷನ್ ಅಂತ. ಓಕೆ. ಸೊ ಇಮ್ಯಾಜಿನೇಷನ್ ಅಂತೇಳಿ ಒಂದ್ IT ಪ್ರಾಡಕ್ಟ್ ಅಂಡ್ ಸರ್ವಿಸ್ ಕಂಪ್ನಿನ ತಗೊಂಡಾನ. ಅಂದ್ರೆ ನಿಮಗೊಂದ್ ಎಕ್ಸಾಂಪಲ್ ಪರ್ಫೆಕ್ಟ್ ಆಗಾಕ. ಓಕೆ. ಸೊ ಒಂದ್ ಎಕ್ಸಾಂಪಲ್ ನಿಮಗ್ ಗೊತ್ತಾಗಾಕ ಹೆಂಗ್ ಒಂದ್ ಬಿಸ್ನೆಸ್ ಒಳಗ ಅಥವಾ ಒಂದ್ ಕಂಪ್ನಿ ಒಳಗ ಹೆಂಗ್ ವರ್ಕ್ ಆಗ್ತಾವ ಇವೆಲ್ಲ ಕೋರ್ ಫಂಕ್ಷನ್ಸ್ ಅಂತ ಹೇಳಿ ಸೊ ನಿಮಗ್ ಗೊತ್ತಾಗಾಕ ಒಂದ್ ಎಕ್ಸಾಂಪಲ್ ತಗೊಂಡಾನ. ಸೊ ಏನ್ ತಗೊಂಡಾನ ಅಂತಂದ್ರ ಆಸ್ ಅಸ್ಯೂಮ್ಡ್ ಆರ್ಗನೈಸೇಷನ್ ಒಂದ್ ಆರ್ಗನೈಸೇಷನ್ ತಗೊಂಡಾನ, ಅದ್ರ ಹೆಸರು ಏನ್ ಕೊಟ್ಟಾನ ಇಮ್ಯಾಜಿನೇಷನ್. ಓಕೆ. ಸೊ ಇಮ್ಯಾಜಿನೇಷನ್ ಅಂತ ಹೆಸರು ಕೊಟ್ಟಾನ. ಸೊ ಅದಕ್ಕೆ ಏನ್ ಹೇಳಾಕತ್ತಾನ, ಅದು ಯಾವ ಕಂಪನಿ ಅದಂದ್ರ ಪ್ರೊಡಕ್ಟ್ ಅಂಡ್ ಸರ್ವಿಸ್ ಕಂಪನಿ ಅದ ಅಂತ ಹೇಳಾಕತ್ತಾನ. ಓಕೆ. ಸೊ ದಟ್ ಈಸ್ ಪ್ರೊಡಕ್ಟ್ ಅಂಡ್ ಸರ್ವಿಸ್ ಕಂಪನಿ ಅದ ಅಂತ ಹೇಳಿ ಹೇಳಾಕತ್ತಾನ. ಓಕೆ. ನೆಕ್ಸ್ಟ್ ದ ನಂಬರ್ ಆಫ್ ಎಂಪ್ಲಾಯೀಸ್ ವರ್ಕಿಂಗ್ ಫಾರ್ ಇಟ್ ಈಸ್ ರಫ್ಲಿ 550. ಓಕೆ. ಏನ್ ಹೇಳತ್ತಾನ ಇಲ್ಲಿ, ನಂಬರ್ ಆಫ್ ಎಂಪ್ಲಾಯೀಸ್ ಅದ್ರಾಗ ಎಷ್ಟ್ ಮಂದಿ ವರ್ಕ್ ಮಾಡಾಕತ್ತಾನ ಅಂತಂದ್ರೆ ರಫ್ಲಿ ತಗೊಂಡಾರ. ಸೊ ರಫ್ಲಿ 550 ಅಂತ ಮೆಂಬರ್ಸ್ ತಗೊಂಡಾರ. ಅಂದ್ರೆ ಇಮ್ಯಾಜಿನೇಷನ್ ಅಂದ್ರೆ ಒಂದ್ ಕಂಪನಿ ಒಳಗ IT ಕಂಪನಿ ಅದ, ಆ ಕಂಪನಿ ಒಳಗ ಒಂದ್ 550 ಮೆಂಬರ್ಸ್ ಒಂದ್ ರಫ್ಲಿ ವರ್ಕ್ ಮಾಡಾಕತ್ತಾರ ಅಂತ ಹೇಳಿ ದೇ ಹ್ಯಾವ್ ಇಮ್ಯಾಜಿನ್. ಓಕೆ. ಸೊ ಹೆಸರೇ ಕೊಟ್ಟ ನಾವ್ ಇಮ್ಯಾಜಿನೇಷನ್ ಅಂತ. ಓಕೆ. ಸೊ ಒಂದ್ ರಫ್ಲಿ 550 ಮೆಂಬರ್ಸ್ ವರ್ಕ್ ಮಾಡಾಕತ್ತಾರ ಅಂತ ದೇ ಹ್ಯಾವ್ ಟೇಕನ್. ಓಕೆ. Next, within a short time of its inspection, the company has done quite well for itself. ಅಂದ್ರೆ ಒಂದ್ ಶಾರ್ಟ್ ಪೀರಿಯಡ್ ಒಳಗ ಇನ್ಸ್ಪೆಕ್ಷನ್ ಅಂತಂದ್ರೆ ಒಂದ್ ಶಾರ್ಟ್ ಪೀರಿಯಡ್ ಒಳಗ ಆ ಕಂಪ್ನಿ ತಂದ ಬಿಸ್ನೆಸ್ ನ ಎಲ್ಲಿ ತನ ಬೈಬೇಕು ಅಷ್ಟು ಚಲೋ ಬೈದಿಟ್ಟದ ಅಂತ ಹೇಳ್ತಾನ. ಅಂದ್ರೆ ಭಾಳ ಟೈಮ್ ತಗೊಂಡಿಲ್ಲ. ವಿದಿನ್ ಅ ಶಾರ್ಟ್ ಪೀರಿಯಡ್ ಅದ ಕಂಪ್ನಿ
ತಂದ್ ಏನಂತಾನ ಚಲೋ ಬಂದ್ ಬಿಲ್ಡಪ್ ಮಾಡ್ಕೊಂಡದ ಅಂತ ಹೇಳಾಗದಾನ. ಓಕೆ, ಸೊ ಇಟ್ ಹ್ಯಾಸ್ 32 ಕ್ಲೈಂಟ್ಸ್ ಸ್ಪ್ರೆಡ್ ಅಕ್ರಾಸ್ ದ ಗ್ಲೋಬ್. ಅಂದ್ರೆ ಗ್ಲೋಬ್ ಒಳಗ ಟೋಟಲಿ 32 ಮೆಂಬರ್ಸ್ ಕ್ಲೈಂಟ್ಸ್ ಅದಾರ ಅಂತ ಹೇಳ್ಬೋದು. ಓಕೆ, ಸೊ ಏನ್ ಹೇಳಾಗತ್ತಾನ ನೋಡ್ರಿ, ಒಂದ್ ಕಂಪನಿ ತಗೊಂಡಾನ, ಯಾವ್ದು ಇಮ್ಯಾಜಿನೇಷನ್ ಅಂತ ಒಂದ್ ಕಂಪನಿ ತಗೊಂಡಾನ. ಸೊ ಅದಕ್ಕೆ ಏನ್ ಹೆಸರು ಕೊಡಾಕತ್ತ ಅಂದ್ರೆ ಒಂದ್ IT ಪ್ರಾಡಕ್ಟ್ ಅಂಡ್ ಸರ್ವಿಸ್ ಕಂಪನಿ ಇದೆ. ಸೊ ಅದಕ್ಕೆ ಹೆಸರು ಏನ್ ಕೊಡಾಕತ್ತಾನ, ಇಮ್ಯಾಜಿನೇಷನ್ ಅಂತ ಹೆಸರು ಕೊಡಾಕತ್ತಾನ. ಅದ್ರಾಗ ಟೋಟಲಿ 550 ಮೆಂಬರ್ಸ್ ವರ್ಕ್ ಮಾಡಾಕತ್ತಾರ. ಓಕೆ, ಸೊ 550 ಮೆಂಬರ್ಸ್ ವರ್ಕ್ ಮಾಡಾಕತ್ತಾನ. ಸೊ ಆ ಕಂಪನಿ ಬಹಳ ಟೈಮ್ ತಗೊಂಡಿಲ್ಲ, ವಿದಿನ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಒಳಗ ಒಂದು ಚಲೋ ಅಂದ್ರೆ ಒಂದ್ ಚಲೋ ಪೊಸಿಷನ್ ಗೆ ಹೋಗ್ಯದ ಅಂತ ಹೇಳ್ಬೋದು. ಓಕೆ, ಸೊ ಚಲೋ ಪೊಸಿಷನ್ ಗೆ ತಗೊಂಡ್ ಬಂದದ ಆ ಕಂಪನಿ ಅಂತ ಹೇಳ್ಬೋದು. ಸೊ ಅಂದ್ರೆ ಟೋಟಲಿ ಅದ್ರಾಗ ಆಲ್ ಓವರ್ ದ ಗ್ಲೋಬ್ ದೇ ಹ್ಯಾವ್ 32 ಕ್ಲೈಂಟ್ಸ್. ಓಕೆ, ಅಂದ್ರೆ 32 ಕ್ಲೈಂಟ್ಸ್ ಅದಾರ ಆಲ್ ಓವರ್ ದ ಗ್ಲೋಬ್ ಅಂತಂದ್ರೆ ದೆನ್ ವಿ ಕ್ಯಾನ್ ಇಮ್ಯಾಜಿನ್ ದಟ್ ಅದ್ರದ್ದು ಅಂದ್ರೆ ಅದ್ರ ಪೊಸಿಷನ್ ಚಲೋ ಅದ ಅಂತ ನಾವು ತಿಳ್ಕೊಬಹುದು. ಓಕೆ, ನೆಕ್ಸ್ಟ್ ನೋಡ್ರಿ ಏನ್ ಹೇಳಾಗತ್ತಾನ, ಟು ಮ್ಯಾನೇಜಸ್ ಕಸ್ಟಮರ್ಸ್. ಓಕೆ, ಸೊ ಕಸ್ಟಮರ್ಸ್ ನ ಮ್ಯಾನೇಜ್ ಮಾಡಾಕ ಇಮ್ಯಾಜಿನೇಷನ್ ಹ್ಯಾಸ್ ಎ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಫಂಕ್ಷನ್. ಅಂದ್ರೆ ಕಸ್ಟಮರ್ಸ್ ಸಾರಿ ಆ ಕಂಪನಿದ ಇಮ್ಯಾಜಿನೇಷನ್ ಕಂಪನಿದ ಏನೇನ್ ಕಸ್ಟಮರ್ಸ್ ಅದಾವ ಅವ್ರದ್ದೆಲ್ಲಾನು ಮ್ಯಾನೇಜ್ ಮಾಡಾಕ, ಯಾರ್ಯಾರ ಕಸ್ಟಮರ್ಸ್ ಅದಾರ ಅವ್ರನ್ನೆಲ್ಲ ಮ್ಯಾನೇಜ್ ಮಾಡಾಕ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಫಂಕ್ಷನ್ ಅಂತ ಹೇಳಿ ಯೂಸ್ ಮಾಡ್ತಾನ. ಓಕೆ, ಸೊ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಫಂಕ್ಷನ್ ಅಂತ ಹೇಳಿ ಯೂಸ್ ಮಾಡ್ತಾನೆ. ಸೊ ಅದು ಹೆಂಗ್ ಅದ ನೋಡ್ರಿ, ಆಸ್ ಯು ವಿಲ್ ಅಗ್ರಿ in any business it is just not enough to have customers. You should be able to retain your customers and grow your ಏನ್ ಹೋಗ್ಯದಲ್ಲ. ಓಕೆ, and grow your customer base. ಅಂದ್ರೆ ಏನ್ ಹೇಳಾಕತ್ತಾನ ಅಂತಂದ್ರೆ, ನೀವು ಬರೇ ಬಿಸ್ನೆಸ್ ನಾಗ ಕಸ್ಟಮರ್ಸ್ ಇಟ್ಕೊಂಡ್ ಕುಂತ್ರ ಅಷ್ಟೇ ಅಲ್ಲ. ಓಕೆ, ಸೊ ಅಂದ್ರೆ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಟರ್ಮ್ ನ ಡಿಫೈನ್ ಮಾಡಾಕತ್ತ ಅನ್ಸಲ್ಲ. ಸೊ ಬರೀ ನೀವು ಬಿಸ್ನೆಸ್ ನಾಗ ಕಸ್ಟಮರ್ಸ್ ನ ಇಟ್ಕೊಂಡ್ ಕುಂತ್ರ ಅಷ್ಟೇ ಅಲ್ಲ, ಆ ಕಸ್ಟಮರ್ಸ್ ಗೆ ನೀವು ಗ್ರೋ ಮಾಡ್ಬೇಕು. ಸೊ ಕಸ್ಟಮರ್ ಬೇಸ್ ಅಂದ್ರೆ ಅವ್ರದ್ದು ಏನ್ ರಿಕ್ವೈರ್ಮೆಂಟ್ಸ್ ಅದ ಅದ್ರ ಪ್ರಕಾರ ನಾವು ಗ್ರೋ ಮಾಡ್ಬೇಕು ಅಂತ ಹೇಳಾಗದಾನ. ಓಕೆ, ಸೊ ಇನ್ ದಿಸ್ ಸ್ಲೈಡ್ ವಿ ಹ್ಯಾವ್ ಸೀನ್ ದಟ್ ಏನಂತಂದ್ರೆ ಜಸ್ಟ್ ಏನ್ ನೋಡಿದ್ವಿ ಅಂದ್ರೆ, ಇಮ್ಯಾಜಿನೇಷನ್ ಅಂತ ಒಂದ್ ಕಂಪನಿ ಇದೆ, IT ಕಂಪನಿ ಇದೆ. ಅದ್ರಾಗ 550 ಮೆಂಬರ್ಸ್ ವರ್ಕ್ ಮಾಡಾಕತ್ತಾರ. ಓಕೆ, ಸೊ ಅವ್ರ ಒಂದ್ ಶಾರ್ಟ್ ಪೀರಿಯಡ್ ಒಳಗ ಒಂದ್ ಚಲೋ ಪೊಸಿಷನ್ ಗೆ ಹೋಗ್ಯಾರ ಅಂತ ಹೇಳ್ಬೋದು. ಸೊ ಟೋಟಲಿ ಆಲ್ ಓವರ್ ದ ಗ್ಲೋಬ್ ದಟ್ ಕಂಪನಿ ಹ್ಯಾಸ್ 32 ಕ್ಲೈಂಟ್ಸ್ ಅಂತ ಹೇಳ್ಬೋದು. ಓಕೆ, ಸೊ ಆ ಕಸ್ಟಮರ್ಸ್ ಗೆ ಮ್ಯಾನೇಜ್ ಮಾಡಾಕ ಏನ್ ಯೂಸ್ ಮಾಡಾಕತ್ತಾನ ಟರ್ಮ್ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಅಂತ ಯೂಸ್ ಮಾಡಾಕತ್ತಾನ. ಅಂದ್ರೆ ಎಲ್ಲಾ ಕಸ್ಟಮರ್ಸ್ ಕಡೆ ಹೋಗ್ಬೇಕಂದ್ರೆ ಎಷ್ಟು ಎಲ್ಲಾ ಕಸ್ಟಮರ್ಸ್ ನಮ್ ಕಡೆ ಬರ್ಬೇಕು ಅಂತಂದ್ರೆ ಅಲ್ಲಿ ಸೇಲ್ಸ್ ಮತ್ತೆ ಮಾರ್ಕೆಟಿಂಗ್ ಅಂತ, ಸೇಲ್ಸ್ ಯಾರ ಜೊತೆ ಮಾಡ್ತಾನ, ಕಸ್ಟಮರ್ಸ್ ಜೊತೆನೆ ಮಾಡ್ತಾನ. ಓಕೆ, ಮಾರ್ಕೆಟಿಂಗು ಕಸ್ಟಮರ್ಸ್ ಒಳಗೆ ಮಾಡ್ತಾನ. ಸೊ ಕಸ್ಟಮರ್ ಗೆ ಮ್ಯಾನೇಜ್ ಮಾಡಕ್ ಏನ್ ಮಾಡಾಕತ್ತಾನವ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಮಾಡಾಕತ್ತಾನ ಅಂತ ಹೇಳ್ಬೋದು. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್. ನೆಕ್ಸ್ಟ್ ಏನ್ ಮಾಡತ್ತಾನ, ನೆಕ್ಸ್ಟ್ ಏನ್ ಹೇಳ್ತಾನ ಅಂತಂದ್ರೆ, ಬರೀ ಬಿಸ್ನೆಸ್ ನ ಕಸ್ಟಮರ್ ಇಟ್ಕೊಂಡ್ ಕುಂತ್ರ ಅಲ್ಲ, ನಮ್ ಬಿಸ್ನೆಸ್ ಒಳಗ ಬರೀ ಕಸ್ಟಮರ್ಸ್ ಇಟ್ಕೊಂಡ್ ಕುಂತ್ರ ಅಲ್ಲ, ಕಸ್ಟಮರ್ಸ್ ಗೆ ಏನ್ ಬೇಕು ಅವ್ರ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಗ್ರೋ ಆಗ್ಬೇಕು ಅಂತ ಹೇಳಾಗತ್ತಾನ ನೆಕ್ಸ್ಟ್ ಪಾಯಿಂಟ್ ನಾವು. ಓಕೆ, ಸೊ ನೆಕ್ಸ್ಟ್ ಏನ್ ಹೇಳ್ತಾನ ನೋಡಿ, ಇಮ್ಯಾಜಿನೇಷನ್ ಹ್ಯಾಸ್ ರಿಯಲೈಸ್ ದಿಸ್ ಅಂಡ್ ಬಿಲೀವ್ ದಟ್ ದ ರಿಲೇಶನ್ಶಿಪ್ ವಿತ್ ಕಸ್ಟಮರ್ ನೀಡ್ ಟು ಬಿ ಮ್ಯಾನೇಜ್. ಸೊ ಅವ ಏನ್ ಹೇಳ್ತಾನೆ ಅಂದ್ರೆ ಕಸ್ಟಮರ್ ಪ್ರಕಾರ ನಾವು ಗ್ರೋ ಆಗ್ಬೇಕಂತ ಅವ ತಿಳ್ಕೊಂಡು, ಸೊ ಇಮ್ಯಾಜಿನೇಷನ್ ಕಂಪ್ನಿದವ ಏನ್ ಮಾಡ್ದ, ಅವ ರಿಯಲೈಸ್ ಮಾಡಿ ಬಿಲೀವ್ ಮಾಡಿ ಕಸ್ಟಮರ್ ಜೊತೆ ರಿಲೇಶನ್ಶಿಪ್ ನ ಮ್ಯಾನೇಜ್ ಮಾಡಕತ್ತ. ಓಕೆ, ಅಂದ್ರೆ ಕಸ್ಟಮರ್ ಗೆ ಏನೇನ್ ಬೇಕು ಏನೇನ್ ಬೇಡ ಸೊ ಅವೆಲ್ಲಾನು ಅವ ಮ್ಯಾನೇಜ್ ಮಾಡಕತ್ತ. ಯಾರು, ಇಮ್ಯಾಜಿನೇಷನ್ ಕಂಪನಿದವ. ಓಕೆ, ನೆಕ್ಸ್ಟ್ ದ ಏಮ್ ಇಸ್ ಟು ಹ್ಯಾವ್ ಲಾಯಲ್ ಕಸ್ಟಮರ್ಸ್ ಕಮಿಂಗ್ ಬ್ಯಾಕ್ ಟು ದ ಕಂಪನಿ ವಿತ್ ದ ರಿಪೀಟ್ ಬಿಸ್ನೆಸ್. ಅವನ್ ಏಮ್ ಏನದ, ಇಮ್ಯಾಜಿನೇಷನ್ ಕಂಪನಿದ್ ಏನದ ಅಂತಂದ್ರೆ ಏಮ ಒಂದು ಲಾಯಲ್ ಕಸ್ಟಮರ್ಸ್. ಅಂದ್ರೆ ನಾವ್ ಕಸ್ಟಮರ್ಸ್ ಜೊತೆ ನಾವ್ ಚಲೋ ಇದ್ರೆ ಅವ್ರ ನಮ್ಗ್ ಮತ್ ರಿಪೀಟ್ ಬಿಸ್ನೆಸ್ ಮಾಡಕಂದ್ರೆ ಮತ್ ಬರ್ತಾರ. ನಮ್ನಿಂತ ಒಂದ್ ಸ್ವಲ್ಪ ಅವ್ರನಿಂತ ಒಂದ್ ಸ್ವಲ್ಪ ಮಂದಿಗೆ 4 ಮಂದಿಗೆ ಗೊತ್ತಾಗ್ತದೆ. ಸೊ ಅವ್ರ ಜೊತೆ ಲಾಯಲಿಟಿ ಮೇಂಟೈನ್ ಮಾಡ್ಬೇಕು ಅಂತ ಹೇಳಿ ಒಂದು ಏಮ್ ಅದ. ಓಕೆ, ಸೊ ಯಾವಾಗ ನಾವು ಲಾಯಲಿಟಿ ಮೇಂಟೈನ್ ಮಾಡ್ತೀವಿ ಅವಾಗ ನಾವು ಕಸ್ಟಮರ್ಸ್ ನಮ್ ಬಲ್ಲೆ ಬರಾಕ್ ರೆಡಿ ಅಂದ್ರೆ ಬರ್ತಾರ, ವಾಪಸ್ ಬರ್ತಾರೆ. ಒಂದ್ ತಗೊಂಡ್ ಹೋಗ್ತಾರೆ, ಮತ್ ಬೇಕಾದಾಗ ಮತ್ ಬರ್ತಾರೆ, ಮತ್ ಅವ್ರ ಮತ್ 4 ಮಂದಿಗೆ ಹೇಳ್ತಾರ. ಸೊ his aim, that imagination company aim ಏನದ ಅಂದ್ರೆ ಲಾಯಲ್ ಕಸ್ಟಮರ್ಸ್ ನ ಮೇಂಟೈನ್ ಮಾಡೋದ ಏಮ್ ಅದ ಅಂತ ಹೇಳ್ತಾನೆ. ಓಕೆ, ಬಿಸೈಡ್ಸ್ ದೇ ಶುಡ್ ಆಲ್ಸೋ advocate about the company's products and services on whichever form they get invited to. Okay, ಸೊ ಇದನ್ ಬಿಟ್ಟು ಕಸ್ಟಮರ್ಸ್ ಮ್ಯಾನೇಜ್ ಮಾಡೋದ್ ಬಿಟ್ಟು ಮತ್ತೊಂದು ಏನದ ಅಂತಂದ್ರೆ ಕೆಲಸ ಅವ್ರದ್ದು ಅಡ್ವೊಕೇಟ್ ಅಬೌಟ್ ದ ಕಂಪ್ನೀಸ್ ಪ್ರಾಡಕ್ಟ್ ಅಂಡ್ ಸರ್ವಿಸ್. ಅಂದ್ರೆ ಫಾರ್ಮ್ಸ್ ಗಳು ಇರ್ತಾವ. ಓಕೆ, ಈಗ ನಾವ್ ಬಿಸ್ನೆಸ್ ಮಾಡಕತ್ತೀವಿ ಅಂತಂದ್ರ ಆ ಪ್ರಾಡಕ್ಟ್ ಅಂಡ್ ಸರ್ವಿಸ್ ಇಂದ
ಸಮ್ ಅಡ್ವೊಕೇಶನ್ಸ್ ಇರ್ತಾವ, ಫಾರ್ಮ್ಸ್ ಇರ್ತಾವ, ಸೊ ಅವನ್ನೆಲ್ಲ ಮಾಡ್ಬೇಕು ಅಂತ ಹೇಳಿ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಇನ್ ದ ಲೈನ್ ಆಫ್ ದ ಕಂಪ್ನೀಸ್ ಕೋರ್ ಬಿಸ್ನೆಸ್ ಪ್ರೊಸೆಸ್ ಪ್ರಾಡಕ್ಟ್ ಸರ್ವಿಸ್ ಡೆಲಿವರಿ. ಸೊ ಇದ್ರೊಳಗೆ ಏನ್ ಬರ್ತದ ಅಂತಂದ್ರೆ ಪ್ರಾಡಕ್ಟ್ ಸರ್ವಿಸ್ ಡೆಲಿವರಿ ಬರ್ತದಂದ್ರೆ ಈ ಕಸ್ಟಮರ್ ಜೊತೆ ಚಲೋ ರಿಲೇಶನ್ಶಿಪ್ ಬೆಳ್ಕೊಂಡ್ವಿ, ಅದನ್ನೆಲ್ಲ ಚಲೋ ಲಾಯಲ್ಟಿ ಮೇಂಟೈನ್ ಮಾಡಿದಂದ್ರೆ ಈ ಲೈನ್ ಒಳಗೆ ಏನ್ ಬರ್ತದೆ ಪ್ರಾಡಕ್ಟ್ ಸರ್ವಿಸ್ ನ ಡೆಲಿವರಿ ಬರ್ತದೆ ಅಂತ ಹೇಳಕತ್ತಾನ. ಓಕೆ, ನೆಕ್ಸ್ಟ್ the company makes its revenue either by rendering service or by selling their products and both. ಅಂದ್ರೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕತ್ತಾನೆ. ಏನು ಪ್ರಾಡಕ್ಟ್ ಸರ್ವಿಸ್ ಅಂಡ್ ಡೆಲಿವರಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕತ್ತಾನೆ. ಪ್ರಾಡಕ್ಟ್ ಸರ್ವಿಸ್ ಅಂಡ್ ಡೆಲಿವರಿ ಅಂತಂದ್ರೆ ಒಂದ್ ಕಂಪ್ನಿದ ರೆವೆನ್ಯೂ ಹೆಂಗ್ ಮಾಡ್ಕೋತದ ಅಂತಂದ್ರೆ ಪ್ರಾಡಕ್ಟ್ಸ್ ನ ಸೆಲ್ ಮಾಡ್ತದೆ, ಓಕೆ, ಸರ್ವಿಸ್ ಕೊಡ್ತದೆ, ಇಲ್ಲ ಅಂದ್ರೆ ಸೆಲ್ ಮಾಡ್ತದೆ. ಸರ್ವಿಸ್ ಕೊಡ ಕಂಪ್ನೀಸ್ಗಳು ಸರ್ವಿಸ್ ಕೊಡ್ತಾವ, ಸೆಲ್ ಮಾಡೋ ಕಂಪ್ನೀಸ್ಗಳು ಸೆಲ್ ಮಾಡ್ತಾವ, ಎರಡು ಮಾಡ್ತಾವ. ಅಂದ್ರೆ ಸರ್ವಿಸ್ ಕೊಡ್ತದೆ, ರೆಂಡರಿಂಗ್ ಸರ್ವಿಸ್ ಮಾಡಿ ಅದು ಕಂಪ್ನಿದ ಏನಂತಾರ ಅಮೌಂಟ್ ನ ಅಥವಾ ಫೈನಾನ್ಷಿಯಲ್ ನ ಚಲೋ ಬೆಳೆಸ್ಕೊತದೆ, ಇಲ್ಲ ಅಂತಂದ್ರೆ ಸೆಲ್ ಮಾಡಿ ಅದನ್ನ ಚಲೋ ಬೆಳೆಸ್ಕೊತದೆ ಅಂತ ಹೇಳ್ಬೋದು. ವೈಲ್ ದೇ ಡು ನಾಟ್ ಡೂ ದ ಬಿಸ್ನೆಸ್ ದೇ ವಾಂಟ್ ಟು ಬಿ ಅಹೆಡ್ ಆಫ್ ದೇರ್ ಕಾಂಪಿಟೇಟರ್ಸ್. ಸೊ ಇದು ಬಿಸ್ನೆಸ್ ಮಾಡ್ಬೇಕಾದಾಗ ಒಂದು ಕಾಂಪಿಟೇಟರ್ಸ್ ಅವ್ರದ್ದೇನ್ ಕಾಂಪಿಟೇಟರ್ಸ್ ಇರ್ತದ ಅದಕ್ಕಿಂತ ಮುಂದಿರ್ಬೇಕು, ಎಲ್ಲಾ ಕಾಂಪಿಟೇಟರ್ಸ್ ಜೊತೆ ಎಲ್ಲಕ್ಕಿಂತ ನಾನು ಮುಂದಿರ್ಬೇಕು ಅಂತ ಹೇಳಿ ಬಿಸ್ನೆಸ್ ಇಂದ ತಲೆಯಾಗಿರ್ತದೆ. ಓಕೆ, ಇಲ್ಲಿ ತನ ಅಂಡರ್ಸ್ಟ್ಯಾಂಡ್ ಆಯ್ತು. ಇಲ್ಲಿ ನಿಮ್ಗೆ 2 ಪಾಯಿಂಟ್ಸ್ ಗೊತ್ತಾದ್ರು. ಒಂದ್ ಏನಂತಂದ್ರ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಬಗ್ಗೆ ಗೊತ್ತಾಯ್ತು, ಇನ್ನೊಂದ್ ಏನ್ ಗೊತ್ತಾಯ್ತಂದ್ರೆ ಪ್ರಾಡಕ್ಟ್ ಸರ್ವಿಸ್ ಡೆಲಿವರಿ ಬಗ್ಗೆ ಗೊತ್ತಾಯ್ತು. ಓಕೆ, ಸೊ ಯಾವ್ದೇ ಒಂದ್ ಕಂಪ್ನಿದ ಎಷ್ಟ್ ಬೇಕಾದಷ್ಟು ಎಂಪ್ಲಾಯ್ಸ್ ಗಳು ಇದಾವ ತಗೊಂಡ್ 150 ಅಂತ. ಸೊ ಒಂದ್ ಕಂಪ್ನಿದ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಬಹಳ ಇಂಪಾರ್ಟೆಂಟ್ ಆಗ್ತದ ಅಂತ ಹೇಳ್ತಾನೆ. ಎದಕ್ಕಂತಂದ್ರೆ ಕಸ್ಟಮರ್ಸ್ ಗೆ ನಾವು ಬರ್ಸ್ಕೋಬೇಕು. ಸೊ ಕಸ್ಟಮರ್ಸ್ ನಮ್ ಕಡೆ ಬರ್ಬೇಕಂದ್ರೆ ನಾವು ಅವ್ರ ಜೊತೆ ಲಾಯಲಿಟಿ ಆಗಿ ಇರ್ಬೇಕು. ಸೊ ಲಾಯಲಿಟಿ ಇದ್ದಾಗ ಕಸ್ಟಮರ್ಸ್ ವಾಪಸ್ ನನ್ ಕಡೆ ಬರ್ತಾನೆ. ಓಕೆ, ಸೊ ಈ ಲೈನ್ ಒಳಗ ನಾವ್ ಅವ್ರಿಗೆ ಏನ್ ಪ್ರಾಡಕ್ಟ್ ಅಂಡ್ ಸರ್ವಿಸ್ ಡೆಲಿವರಿ ಮಾಡ್ತೀವಲ್ಲ ಆ ಪ್ರಾಡಕ್ಟ್ ಅಂಡ್ ಸರ್ವಿಸ್ ಡೆಲಿವರಿ ಮಾಡೋದ್ರಿಂದ ಕಂಪ್ನಿದ ರೆವೆನ್ಯೂ ಆಗ್ತದೆ ಅಂತ ಹೇಳ್ತಾನೆ. ಸೊ ಅದನ್ನ ರೆವೆನ್ಯೂ ನಾವು ಸರ್ವಿಸ್ ಕೊಡೋದ್ ನಿಂತರ ಆಗ್ತದೆ, ಇಲ್ಲ ಅಂದ್ರೆ ಪ್ರಾಡಕ್ಟ್ಸ್ ನ ಸೆಲ್ ಮಾಡೋದ್ ನಿಂತರ ಆಗ್ತದಿಲ್ಲ, ಎರಡರಿಂದ ಆಗ್ತದೆ. ನಿನ್ನೆ ಹೇಳಿದೆ ನಾನು ಟ್ರಾನ್ಸ್ಪೋರ್ಟೇಶನ್ ಒಳಗ್ ನಾವು ಸರ್ವಿಸ್ ಕೊಡ್ತೀವಿ, ಪ್ರಾಡಕ್ಟ್ಸ್ ಸೆಲ್ ಮಾಡ್ತೀವಿ, ಆಮೇಲೆ ಎರಡೂನು ಮಾಡ್ಬೋದಂತೆ. ಸೊ ಬೇರೆ ಬೇರೆ ಇರ್ತದಾವ್, ಬೇರೆ ಬೇರೆ ಲೈಕ್ ರಿಟೇಲಿಂಗ್ ಸರ್ವಿಸ್ ಕೊಡ್ತದ, ಆಮೇಲೆ ಆನ್ಲೈನ್ ಶಾಪಿಂಗ್ ಪ್ರಾಡಕ್ಟ್ಸ್ ಸೆಲ್ ಮಾಡ್ತದ, ಟ್ರಾನ್ಸ್ಪೋರ್ಟೇಶನ್ ಎರಡೂ ಮಾಡ್ತದ, ಬ್ಯಾಂಕಿಂಗ್ ಸರ್ವಿಸ್ ಕೊಡ್ತದ. ಸೊ ಬೇರೆ ಬೇರೆ ಫೀಲ್ಡ್ ಒಳಗ ಬೇರೆ ಬೇರೆ ರೀತಿ ಮಾಡಿ ನಾವು ರೆವೆನ್ಯೂನ ತಗೋತೀವಿ ಅಂತ ಹೇಳ್ತಾನೆ. ಸೊ ಇದರೊಳಗ ನಾವು ಎಲ್ಲಾ ಕಾಂಪಿಟೇಟರ್ಸ್ ಗಿಂತ ಮುಂದಿರ್ಬೇಕನ್ನೋದು ಒಂದು ಬಿಸ್ನೆಸ್ ಇಂದ ಏಮ್ ಆಗಿರ್ತದ ಅಂತ ಹೇಳ್ತಾನೆ. ಸೊ ಅಂಡರ್ಸ್ಟುಡ್ ಟಿಲ್ ಹಿಯರ್? ಪ್ಲೀಸ್ ರಿಪ್ಲೈ. ಇಲ್ಲಿ ತನ ತಿಳಿತ these 2 terms? Yes, please reply. I want reply from everyone. Okay, very good. So lower your hands, we'll go next. Lower your hands. So next is telling about the quality. So very likely quality will come in a play and they would like to be their key differentiator in the days to come. ಅಂದ್ರೆ ಇದೆಲ್ಲ ಮಾಡ್ಬೇಕಾದಾಗ ಕ್ವಾಲಿಟಿನೂ ಒಂದು ಇಂಪಾರ್ಟೆಂಟ್ ಪ್ಲೇ ಆಗ್ತದೆ ಅಂತ ಹೇಳ್ತಾನೆ. ಓಕೆ, ಸೊ ಕ್ವಾಲಿಟಿ ವಿಲ್ ಕಮ್ ಇನ್ ಟು ದ ಪ್ಲೇ. ಕ್ವಾಲಿಟಿ ಅನ್ನೋದು ಇಂಪಾರ್ಟೆಂಟ್ ಥಿಂಗ್. ಓಕೆ, ಅಂಡ್ ಇಟ್ ವುಡ್ ಲೈಕ್ ಟು ಬಿ ದೇರ್ ಕೀ ಡಿಫ್ರೆನ್ಶಿಯೇಟರ್ ಇನ್ ಡೇಸ್ ಟು ಕಮ್. ಅಂದ್ರೆ ಒಂದು ಇಂಪಾರ್ಟೆಂಟ್ ಕೀ ಅಂತಂದ್ರೆ ನಮ್ ಮುಂದ್ ಬರ್ಬೇಕು, ಎಲ್ಲಾ ನನ್ ಕಡೆ ಬರ್ಬೇಕು ಅಂತಂದ್ರೆ ಕ್ವಾಲಿಟಿ ಅನ್ನೋದು ಇಂಪಾರ್ಟೆಂಟ್ ಅಂತೇಳಿ ಹೇಳ್ತಾನೆ. ಓಕೆ, ಸೊ ಈಗ ನೆಕ್ಸ್ಟ್ ಏನ್ ಹೇಳ್ತಾನೆ ನೋಡ್ರಿ, ಇಮ್ಯಾಜಿನೇಷನ್ ಅನ್ನೋದು ಕಂಪ್ನಿ ತಲೆಗೆ ಇಟ್ಕೋರು. ಓಕೆ, ಸೊ ಇಮ್ಯಾಜಿನೇಷನ್ ದ ಕಂಪ್ನಿ ಇಸ್ ಅವರ್ ಎಕ್ಸಾಂಪಲ್. ನಮ್ದು ಎಕ್ಸಾಂಪಲ್ ಒಳಗೆ ಯಾವ ಕಂಪ್ನಿ ತಗೊಂಡಿವಿ, ಇಮ್ಯಾಜಿನೇಷನ್ ಅಂತೇಳಿ. ಈಸಿ ಇಂಟು ಪ್ರಾಡಕ್ಟ್ ಡೆವಲಪ್ಮೆಂಟ್. ಸೊ ಅದೇನದ ಪ್ರಾಡಕ್ಟ್ ಡೆವಲಪ್ಮೆಂಟ್ ಮಾಡ್ತದೆ. ಯಾವ್ದು ಇಮ್ಯಾಜಿನೇಷನ್ ಕಂಪ್ನಿ ಒಂದು ಪ್ರಾಡಕ್ಟ್ ಡೆವಲಪ್ಮೆಂಟ್ ಮಾಡ್ತದೆ. ಯಾರು ಸೆಷನ್ ಬಿಡ್ಬೇಡ್ರಿ, ನಾನು ಅಟೆಂಡೆನ್ಸ್ ತಗೊಂಡಿಲ್ಲ. ಓಕೆ, ನಾ ಅಟೆಂಡೆನ್ಸ್ ಹಾಕಿಲ್ಲ ಅಂತಂದ್ರೆ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್. ನಾ ಅಟೆಂಡೆನ್ಸ್ ತಗೊಂಡಾಗ ಎಷ್ಟ್ ಮಂದಿ ಇರ್ತೀರಿ ಅಷ್ಟ್ ಮಂದಿದ್ ನಾ ಅಟೆಂಡೆನ್ಸ್ ಹಾಕ್ತೀನಿ. ಓಕೆ, ನೀವು ಸೆಷನ್ ಬಿಟ್ರಿ ಅಂದ್ರೆ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್, ಆಮೇಲೆ ನನಗೆ ಕೇಳ್ಬೇಡ ನಾ ಬಂದಿದ್ದೆ ಅಂತ ಹೇಳಿ. ಕ್ಲಿಯರ್? ಸೊ ಇಲ್ಲಿ ಒಂದು ಸ್ಲೈಡ್ ಆದ್ಮೇಲೆ ನಾನು ತಗೋತೀನಿ. ಟಿಲ್ ದಟ್ ವೇಟ್. ಓಕೆ, ನೆಕ್ಸ್ಟ್ ಇಮ್ಯಾಜಿನೇಷನ್ ದ ಕಂಪ್ನಿ ಇಸ್ ಅವರ್ ಎಕ್ಸಾಂಪಲ್. ಒಂದ್ ಎಕ್ಸಾಂಪಲ್ ಯಾವ ತಗೊಂಡಾನ, ಇಮ್ಯಾಜಿನೇಷನ್ ಅಂತ ಒಂದು ಕಂಪನಿ ತಗೊಂಡಾನ. ಆ ಕಂಪನಿ ಏನ್ ಮಾಡಕತ್ತದ, ಪ್ರಾಡಕ್ಟ್ ಡೆವಲಪ್ಮೆಂಟ್ ಮಾಡಕತ್ತದ. ಓಕೆ, ಸೊ ಪ್ರಾಡಕ್ಟ್ ಡೆವಲಪ್ಮೆಂಟ್ ಮಾಡಕತ್ತದ ಅಂಡ್ ಈಸ್ ಲುಕಿಂಗ್ ಫಾರ್ ಇನೋವೇಟಿವ್ ವೇಸ್ ಟು ಡೆವಲಪ್ ಇನೋವೇಟಿವ್ ಪ್ರಾಡಕ್ಟ್ಸ್ ಅಂತಂದ್ರೆ ಒಂದ್ ಹೊಸ ಇನೋವೇಟಿವ್ ಮೀನ್ಸ್ ಹೊಸ ವೇಸ್ ಹುಡುಕಾಗತ್ತದ. ಯಾಕಂದ್ರ
ಹೊಸ ಹೊಸ ಪ್ರಾಡಕ್ಟ್ಸ್ ನ ಡೆವಲಪ್ ಮಾಡಕ್. ಓಕೆ, ಸೊ ಏನ್ ಹೇಳ್ಬೋದು, ಇಟ್ ಈಸ್ ಲುಕಿಂಗ್ ಫಾರ್ ದ ಪ್ರಾಡಕ್ಟ್ ಇನೋವೇಟಿವ್ ವೇಸ್, ಅಂದ್ರೆ ಹೊಸ ವೇಸ್, ಒಂದ್ ಯೂನಿಕ್ ವೇಸ್ ಹುಡುಕಿ ಎದಕ್ಕಂತಂದ್ರೆ ಹೊಸ ಪ್ರಾಡಕ್ಟ್ಸ್ ನ ರೆಡಿ ಮಾಡಕ ಅಂತ ಹೇಳಕತ್ತ. ಸೊ ಇಲ್ಲಿ ಏನ್ ಗೊತ್ತಾತ್ ನಮ್ಗ, ಇಮ್ಯಾಜಿನೇಷನ್ ಇಸ್ ಅ ಪ್ರಾಡಕ್ಟ್ ಡೆವಲಪ್ಮೆಂಟ್ ಕಂಪನಿ ಅನ್ನೋದು ಗೊತ್ತಾಯ್ತು. ಓಕೆ, ನೆಕ್ಸ್ಟ್ it could be the same priority product but developed using innovative ways which could be use of automation, reduce cost, better process. Okay, ನಾವ್ ಏನೇ ಒಂದ್ ಪ್ರಾಡಕ್ಟ್ ಅಂದ್ರೆ ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಂದ್ರೆ ಇದ್ದಿದ್ದ ಪ್ರಾಡಕ್ಟ್ ಅನ್ನೇ ನಾವು ರೆಡಿ ಮಾಡ್ತಿರ್ತೀವಿ. ಓಕೆ, ಏನ್ ಹೊಸಾದಂತಂದ್ರೆ ಬೇರೆ ಪ್ರಾಡಕ್ಟ್ ಏನ್ ರೆಡಿ ಮಾಡಂಗಿಲ್ಲ. ಓಕೆ, ಇದ್ದಿದ್ದೀಗ ಮಾರ್ಕೆಟ್ ನಾಗ ಏನ್ ಪ್ರಾಡಕ್ಟ್ ಅದ ಅದ ಪ್ರಾಡಕ್ಟ್ ಅನ್ನ ರೆಡಿ ಮಾಡ್ತಿರ್ತೀವಿ. ಬಟ್ ಒಂದ್ ಇನೋವೇಟಿವ್ ವೇಸ್ ದಾಗ ಅಂತಂದ್ರ ಒಂದ್ ಆಟೋಮೇಶನ್ ನ ಯೂಸ್ ಮಾಡಿ, ಕಾಸ್ಟ್ ರೆಡ್ಯೂಸ್ ಮಾಡಿ, ಒಂದ್ ಬೆಟರ್ ಪ್ರೋಸೆಸ್ ಮಾಡಿ. ಸೊ ಇದನ್ನ ಮಾಡೋದ್ರಿಂದ ಏನಾಗ್ತದೆ ಅಂತಂದ್ರೆ ನಮ್ದು ಒಂದು ಹೊಸ ಪ್ರಾಡಕ್ಟ್ ಅನ್ಸ್ಕೊತದ. ಅದೇನ್ ಹೊಸಾದಂದ್ರೆ ಪೂರಾ ಹೊಸಾದೇನ್ ಬಿಲ್ಡ್ ಮಾಡಂಗಿಲ್ಲ, ಇದ್ದಿದ್ದ ಪ್ರಾಡಕ್ಟ್ ತಗೊಂಡು ಮತ್ತೆ ಬೇರೆ ಬೇರೆ ವೇಸ್ ದಾಗ ಮಾಡ್ತೀವಿ. ಅಂದ್ರೆ ಬೇರೆ ಬೇರೆ ವೇಸ್ ದಾಗ ಅಂದ್ರೆ ಅಲ್ಲಿ ಆಟೋಮೇಶನ್ ನ ಮಾಡ್ಬೋದು, ಕಾಸ್ಟ್ ನ ರೆಡ್ಯೂಸ್ ಮಾಡ್ಬೋದು, ಪರ್ಫಾರ್ಮೆನ್ಸ್ ನ ಚಲೋ ಮಾಡ್ಬೋದು, ಬೆಟರ್ ಪ್ರೋಸೆಸ್ ಮಾಡ್ಬೋದು. ಸೊ ಹಂಗ ಹೊಸದನ್ನ ಮಾಡ್ಕೊತ ಹೋಗ್ಬೋದು. ಓಕೆ, next, the company is into business and they have customers, so it is not unusual for cash to come in for the product sold or the service render. Okay, ಇಲ್ಲಿ ಏನ್ ಹೇಳತ್ತ ನೋಡ್ರಿ, the company is into business, company ಏನದ ಬಿಸ್ನೆಸ್ ನಾಗ ಅದ. ಸೊ and they have customers, so customers ಬರ್ತದ. ಒಂದ್ ಬಿಸ್ನೆಸ್ ಅದ ಅಂತಂದ್ರೆ ಅಲ್ಲಿ ಕಸ್ಟಮರ್ಸ್ ನ ಬರ್ತಾರೆ. ಸೊ it is not unusual for cash to come in for the product sold or the service render. So ಕಸ್ಟಮರ್ಸ್ ಬರ್ತಾರ ಅಂದ್ರೆ ನಮ್ಗೆ ಕ್ಯಾಶ್ ನು ಬರ್ತದೆ ಅಂತ ಹೇಳಕತ್ತಾರ. ನಾಟ್ ಅನ್ಯೂಶುವಲ್ ಅಂದ್ರೆ ಕ್ಯಾಶ್ ಬರಂಗಿಲ್ಲ ಅಂತ ಏನಿಲ್ಲ. ಓಕೆ, ನಾವ್ ಹೆಂಗ್ ಪ್ರಾಡಕ್ಟ್ ನ ಸೋಲ್ಡ್ ಮಾಡ್ತೀವಿ, ಹೆಂಗ್ ಸರ್ವಿಸ್ ನ ರೆಂಡರ್ ಮಾಡ್ತೀವಿ, ಹಂಗ ನಮಗ ಕ್ಯಾಶ್ ನ ಬರ್ತದ. ಅಂದ್ರೆ ಹೆಂಗ್ ಕಸ್ಟಮರ್ಸ್ ಬರ್ತಾರ ಆ ಕಂಪನಿಗೆ ಅಥವಾ ಆ ಬಿಸ್ನೆಸ್ ಗೆ ಹಂಗ್ ಕ್ಯಾಶ್ ಬರ್ಕೋತ್ ಹೋಗ್ತದ ಅಂತ ಹೇಳ್ತಾನ. ಓಕೆ, ಸೊ ನೆಕ್ಸ್ಟ್, the company needs to account for the cash flow and also file the tax returns, which brings us to another of the company's core business function, accounting. So accounting term ಅಂದ್ರೆ ಹೆಂಗ್ ಹೇಳ್ತಾನೆ, ಹೆಂಗ್ ನಾವ್ ಪ್ರಾಡಕ್ಟ್ ನ ಸೆಲ್ ಮಾಡ್ತೀವಿ, ಓಕೆ, ಹೆಂಗ್ ನಾವ್ ಸರ್ವಿಸಸ್ ನ ಕೊಡ್ತೀವಿ ಕಸ್ಟಮರ್ಸ್ ಗೆ, ಹಂಗ ನಮಗ ಕ್ಯಾಶ್ ಬರ್ತದ ಅಂತ ಹೇಳ್ತಾನೆ. ಆ ಕ್ಯಾಶ್ ಬಂದಿದ್ನ ಕ್ಯಾಶ್ ಫ್ಲೋ ನ ನಾವು ಮಾಡ್ಕೊಂಡ್ ಇಟ್ಕೋಬೇಕಂದ್ರೆ ನಾವೆಲ್ಲ ಒಂದ್ ಫೈಲ್ ಮಾಡ್ಕೊಂಡ್ ಇಟ್ಕೋಬೇಕಂತ, ಒಂದ್ ಅಕೌಂಟ್ ಮೇಂಟೈನ್ ಮಾಡ್ಬೇಕಂತ ಹೇಳ್ತಾನೆ. ಸೊ ಆ ಅಕೌಂಟ್ ಮೇಂಟೈನ್ ಮಾಡ್ಬೇಕು, ಆಮೇಲೆ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡ್ಬೇಕು. ಓಕೆ, ಆಮೇಲೆ ಏನೇ ಇರ್ಲಿ ಅಕೌಂಟಿಂಗ್ ರಿಲೇಟೆಡ್ ನಾಗ ನಮ್ ಬಿಸ್ನೆಸ್ ಏನೇನ್ ಬೇಕು ಎಲ್ಲಾ ಮಾಡಕ್ ಏನಂತ ಕರಿತಾನವ ಅಕೌಂಟಿಂಗ್ ಅಂತ ಕರಿತಾನ. ಅಂದ್ರೆ ಕಸ್ಟಮರ್ಸ್ ಕೊಟ್ಟಿದ್ದನ್ನ ನಾವು ತಗೊಂಡಿಟ್ಕೋದು. ಓಕೆ, ಆಮೇಲೆ ಟ್ಯಾಕ್ಸ್ ರಿಟರ್ನ್ ಮಾಡೋದು. ಸೊ ಎಲ್ಲಕ್ಕೂ ಏನಂತ ಕರಿತಾನ, ಅಕೌಂಟಿಂಗ್ ಅಂತೇಳಿ ಕರಿತಾನ. ಓಕೆ, so the accounting functions relies heavily on technology to be able to manage the transactions accurately and timely. ಅಂದ್ರೆ ಅಕೌಂಟಿಂಗ್ ಫಂಕ್ಷನ್ ಎದ್ರ ಮೇಲೆ ಡಿಪೆಂಡ್ ಅದ ಅಂತಂದ್ರೆ, ಈಗೆಲ್ಲ ನಾವು ಆನ್ಲೈನ್ ಪ್ರೋಸೆಸ್ ಒಳಗ ನಾವು ಕ್ಯಾಶ್ ಆನ್ಲೈನ್ ತುಂಬ್ತೀವಿ, ಕರೆಕ್ಟ್? ಅದ ಎದ್ರ ಮೇಲೆ ಡಿಪೆಂಡ್ ಅದ, ಟೆಕ್ನಾಲಜಿ ಮೇಲೆ ಡಿಪೆಂಡ್ ಅದ. ಓಕೆ, ಸೊ ನಾವು ಟ್ಯಾಕ್ಸ್ ರಿಟರ್ನ್ಸ್ ಆನ್ಲೈನ್ ಮಾಡ್ತೀವಿ. ಸೊ ಟೋಟಲಿ ಅಕೌಂಟಿಂಗ್ ಪ್ರೋಸೆಸ್ ಎದ್ರ ಮೇಲೆ ಡಿಪೆಂಡ್ ಅದ ಅಂತಂದ್ರೆ ಹೆವಿಲಿ ಡಿಪೆಂಡ್ ಅಪಾನ್ ದ ಟೆಕ್ನಾಲಜಿ ಅಂತ ಹೇಳ್ತಾನೆ. ಸೊ ನಾ ಈಗಿಂದ ಅಕೌಂಟಿಂಗ್ ಪ್ರೋಸೆಸ್ ಎಲ್ಲ ಎದ್ರ ಮೇಲೆ ಡಿಪೆಂಡ್ ಅದ, ಟೆಕ್ನಾಲಜಿ ಮೇಲೆ ಡಿಪೆಂಡ್ ಇರ್ತದೆ. ಸೊ ಆ ಟೆಕ್ನಾಲಜಿ ಏನ್ ಮಾಡ್ತದೆ ಅಂತಂದ್ರೆ ಒಂದ್ ಅಕ್ಯುರೇಟ್ ಆಗಿ, ಓಕೆ, ಒಂದ್ ಟೈಮ್ಲಿ ಆಗಿ ಅದನ್ನ ಮ್ಯಾನೇಜಬಲ್ ಮಾಡ್ತದೆ. ಅಕ್ಯುರೇಟ್ ಅಂತಂದ್ರೆ ಈಗ ನಂದ್ ಅಕೌಂಟ್ ನಿಂದ ಒಂದ್ 500 ನ ಟ್ರಾನ್ಸಾಕ್ಷನ್ ಮಾಡ್ರೆ 500 ಕಟ್ ಆಗ್ಬೇಕು, ಅದಕ್ಕಿಂತ ಹೆಚ್ಚಿಗೆ ಕಟ್ ಆಗಬಾರ್ದು, ಅದಕ್ಕಿಂತ ಕಮ್ಮಿ ಕಟ್ ಆಗ್ಬಾರ್ದು. ಓಕೆ, ಸೊ ನಾ ಈಗ ಆ ಅಮೌಂಟ್ ಟ್ರಾನ್ಸಾಕ್ಷನ್ ಮಾಡಾಕತ್ತೀನಿ ಅಂದ್ರೆ ಈಗೇ ಆಗ್ಬೇಕು. ಒಂದ್ 10 ತಾಸು ಬಿಟ್ಟು ಮಾಡಿದ್ವಂದ್ರೆ ನಮಗ್ ಭರೋಸಾ ಬರಂಗಿಲ್ಲ ಅಲ್ಲೇ ಇದು ಕರೆಕ್ಟ್ ಮಾಡ್ತದೋ ಇಲ್ಲೋ ಅಂತ. ಸೊ ಅದನ್ನ ಟೈಮ್ಲಿ ಅಂತ ಹೇಳ್ತಾನೆ. ಸೊ ಟೈಮ್ಲಿ ಮೇಂಟೈನ್ ಮಾಡ್ತದ. ಓಕೆ, ಸೊ ಆಮೇಲೆ ಅಕ್ಯುರೇಟಿ ಮಾಡ್ತದ. ಸೊ ಅದಕ್ಕ ನಾವೇನ್ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನ, ಟೆಕ್ನಾಲಜಿ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಸೊ ದ ಟೆಕ್ನಾಲಜಿ ಬಿಕಮ್ಸ್ ಅನದರ್ ಆಫ್ ಇಟ್ಸ್ ಕೋರ್ ಬಿಸ್ನೆಸ್ ಫಂಕ್ಷನ್ ಅಂತ ಹೇಳ್ಬೋದು. ಓಕೆ, ನೋಡಿ 3 ಮಂದಿ ಬಿಟ್ರೆ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಟ್, ಬಟ್ ಐ ವಿಲ್ ಟೇಕ್ ಫಸ್ಟ್ ಅಟೆಂಡೆನ್ಸ್. ಇಟ್ ವಾಸ್ 39, now it is 36. Just a second, first I will take the attendance. ಮತ್ತೆ ಆಮೇಲೆ ನಂಗೆ ಅದನ್ನು ಸಿಗಂಗಿಲ್ಲ. ನಿಮ್ದು ಈಗ ಯಾರ್ದು ಏನಾಗ್ತದೆ ನನಗೇನ್ ಗೊತ್ತಿಲ್ಲ ನೋಡ್ರಿ, ಅಟೆಂಡೆನ್ಸ್ ಬಿಟ್ಟವ್ರು. Just a second. ನೀವೇನ್ ಪ್ರೆಸೆಂಟ್ ಹೇಳ್ಬೇಡ್ರಿ, ನಾನೆಲ್ಲ ಫೋಟೋ ತೆಕ್ಕೋತೀನಿ, ಸ್ಕ್ರೀನ್ ಶಾಟ್ ತೆಕ್ಕೋತೀನಿ ನಾನು. ನೀವು ಒಬ್ರು ಪ್ರೆಸೆಂಟ್ ಹೇಳ್ಕೊತ್ ಕೂತ್ರೆ ಎಲ್ಲ ಕೊಡ್ಬೇಕಾಗ್ತದ ನಾ ಅಂತ. ಓಕೆ,
Okay, I'm done with the attendance. There were 39. I don't know who 2 people have left. Okay. So ಏನ್ ಹೇಳ್ಬೋದು ಅಂತಂದ್ರ ಸಚಿನ್ ಸಾಕರ್. ಓಕೆ, ಸೊ ಏನ್ ಹೇಳಾಕತ್ತಾನ ಅಂತಂದ್ರ ಒಂದ ಅಕೌಂಟಿಂಗ್ ಎದ್ರ ಮೇಲೆ ಡಿಪೆಂಡಬಲ್ ಅದ ಅಂತ ಹೇಳ್ತಾನ, ಟೆಕ್ನಾಲಜಿ ಮೇಲೆ ಡಿಪೆಂಡ್ ಅದ ಅಂತ ಹೇಳ್ತಾನ. ಸೊ ಆ ಟೆಕ್ನಾಲಜಿ ಏನದ ಒಂದ ಬಿಸ್ನೆಸ್ ಇಂದ ಕೋರ್ ಪ್ರೊಸೆಸ್ ಅಂತ ಹೇಳ್ತಾನ. ಓಕೆ, ಸೊ ಯಾಕ ಒಂದು ಟೆಕ್ನಾಲಜಿಗೆ ಕೋರ್ ಪ್ರೊಸೆಸ್ ಅಂತಂದ್ರೆ ಬಿಕಾಸ್ ವಿ ಆರ್ ಸ್ಟಡಿಂಗ್ ಅಬೌಟ್ ದ IT. ಸೊ ಅದಕ್ಕೆ ಅವ ಒತ್ತಿ ಮಾಡಿ ಹೇಳಾಕತ್ತಾನ ಅಂತ ಹೇಳ್ಬೋದು. ಓಕೆ, ಸೊ ಇಲ್ಲಿ ತನ ಏನ್ ನೋಡಿದ್ವಿ, ಇಲ್ಲಿ ಫಸ್ಟ್ 2 ಒಳಗ ಸೇಲ್ಸ್ ಮಾರ್ಕೆಟಿಂಗ್ ನೋಡಿದ್ವಿ, ಆಮೇಲೆ ಪ್ರಾಡಕ್ಟ್ ಸರ್ವಿಸ್ ಡೆಲಿವರಿ ನೋಡಿದ್ವಿ. ನೆಕ್ಸ್ಟ್ ಏನ್ ನೋಡಿದ್ವಿ, ಕ್ವಾಲಿಟಿ ನೋಡಿದ್ವಿ. ಓಕೆ, ಪ್ರಾಡಕ್ಟ್ ಡೆವಲಪ್ಮೆಂಟ್ ನೋಡಿದ್ವಿ, ಆಮೇಲೆ ಅಕೌಂಟಿಂಗ್ ಮತ್ತೆ ಟೆಕ್ನಾಲಜಿ ನೋಡಿದ್ವಿ. ಓಕೆ, ಸೊ ಕ್ವಾಲಿಟಿ ಅಂತಂದ್ರೆ ನಮ್ ಕಸ್ಟಮರ್ಸ್ ನಮ್ ಕಡೆ ಬರ್ಬೇಕು ಅಂತಂದ್ರೆ ನಾವ್ ಅದನ್ನ ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕು ಅಂತ ಹೇಳ್ತಾನೆ. ಓಕೆ, ಸೊ ಆಮೇಲೆ ಕಾಂಪಿಟೇಟರ್ಸಿಗೂ ನಮ್ದು ಕ್ವಾಲಿಟಿ ಚಲೋ ಐತಂದ್ರೆ ನಾವು ಕಾಂಪಿಟೇಟರ್ಸ್ ನ ಹಿಂದ್ ಹಾಕ್ಬೋದು. ಓಕೆ, ಸೊ ನಾವು ನಮ್ದು ಲೆವೆಲ್ ನ ಮೇಂಟೈನ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಂದ್ರೆ ಏನ್ ಹೇಳಾಕತ್ತಾನ, ಒಂದ್ ಇನೋವೇಟಿವ್ ವೇಸ್ ನಾಗ ಇದ್ದಿದ್ದ ಪ್ರಾಡಕ್ಟ್ ಅನ್ನ ಒಂದ್ ಇನೋವೇಟಿವ್ ವೇಸ್ ದಾಗ ನಾವ್ ಅದನ್ನ ಮಾಡ್ಬೇಕು ಅಂತ ಹೇಳ್ತಾನೆ. ಸೊ ಇನೋವೇಟಿವ್ ವೇಸ್ ಅಂತಂದ್ರೆ ಹೆಂಗ್ ಹೇಳಾಕತ್ತಾನವ, ಆಟೋಮೇಶನ್, ಓಕೆ, ರೆಡ್ಯೂಸ್ಡ್ ಕಾಸ್ಟ್, ಓಕೆ, ಆಟೋಮೇಶನ್, ರೆಡ್ಯೂಸ್ ಕಾಸ್ಟ್ ಅಂಡ್ ಬೆಟರ್ ಪರ್ಫಾರ್ಮೆನ್ಸ್ ಇವೆಲ್ಲ ಮಾಡೋದ್ರಿಂದ ನಾವ್ ಒಂದ್ ಇನೋವೇಟಿವ್ ವೇಸ್ ದಾಗ ಮಾಡ್ಬೋದು ಅಂತ ಹೇಳತ್ತಾನ. ಓಕೆ, ಸೊ ನಾವ್ ಹೆಂಗ್ ಪ್ರಾಡಕ್ಟ್ ನ ಸೆಲ್ ಮಾಡ್ಕೋದ್, ನಮ್ ಹೆಂಗ್ ಇನೋವೇಟಿವ್ ಆದ್ಮೇಲೆ ನಾವ್ ಹೆಂಗ್ ಪ್ರಾಡಕ್ಟ್ ನ ಸೆಲ್ ಮಾಡ್ಕೊತ ಹೋಗ್ತೀವಿ ಹಂಗ್ ನಮಗ ಕ್ಯಾಶ್ ಬರ್ತದ ಅಂತ ಹೇಳ್ತಾನ. ಸೊ ಹಂಗ ಆ ಕ್ಯಾಶ್ ಬಂದಿದ್ನ ನಾವು ಮೇಂಟೈನ್ ಮಾಡ್ಬೇಕು. ಓಕೆ, ಸೊ ಕ್ಯಾಶ್ ಫ್ಲೋ ನ ಮೇಂಟೈನ್ ಮಾಡ್ಬೇಕು, ಆಮೇಲೆ ಟ್ಯಾಕ್ಸ್ ರಿಟರ್ನ್ಸ್ ನ ಮೇಂಟೈನ್ ಮಾಡ್ಬೇಕು. ಸೊ ಇವೆಲ್ಲ ಯಾವ್ದು ಮಾಡ್ತದ ಅಂತ ಹೇಳ್ತಾನ, ಅಕೌಂಟಿಂಗ್ ಮಾಡ್ತದ ಅಂತ ಹೇಳ್ತಾನ. ಸೊ ಆ ಅಕೌಂಟಿಂಗ್ ಎದ್ರ ಮೇಲೆ ರಿಲೇಬಲ್ ಅದ ಅಂತಂದ್ರ ಟೆಕ್ನಾಲಜಿ ಮೇಲೆ ರಿಲೇಬಲ್ ಅಂತಂದ್ರ ದಟ್ ಹೆವಿಲಿ ರಿಲೇಸ್ ಅಂತ ಹೇಳ್ತಾನೆ. ಸೊ ಅಕೌಂಟಿಂಗ್ ಮಾಡ್ಬೇಕಾಗಿತ್ತಂದ್ರೆ ಏನ್ ಬೇಕು ನಮ್ಗೆ, ಟೆಕ್ನಾಲಜಿ ಬೇಕಂತ ಹೇಳ್ತಾನೆ. ಓಕೆ, ಸೊ ನೆಕ್ಸ್ಟ್ ಏನ್ ಹೇಳತ್ತಾನ ನೋಡ್ರಿ, ಹ್ಯೂಮನ್ ರಿಸೋರ್ಸ್ ಬಗ್ಗೆ ಹೇಳಾಕತ್ತಾನ. ಟು ಮ್ಯಾನೇಜ್ ಇಟ್ಸ್ ಪ್ರೆಸೆಂಟ್ ಎಂಪ್ಲಾಯ್ ಬೇಸ್ ಆಫ್ 550. ಎಷ್ಟ್ ಮಂದಿ ಎಂಪ್ಲಾಯ್ಸ್ ತಗೊಂಡಾನ ಅಂತ ಹೇಳಾನವ, 550 ಅಂತ ಹೇಳಾನ. ಓಕೆ, ಸೊ ಈಗ ಪ್ರೆಸೆಂಟ್ 550 ಅದ, ನೆಕ್ಸ್ಟ್ ಇಯರ್ ಡಬಲ್ ಆಗ್ಬೇಕಂತ. ಡಬಲ್ ಯಾವಾಗ ಆಗ್ತದ ಅಂತಂದ್ರೆ ನಮ್ದ ಪ್ರೊಸೆಸ್ ಚಲೋ ಇದ್ದಾಗ ಅಷ್ಟೇ. ಓಕೆ, ಈಗ ನಾ 550 ಮೆಂಬರ್ಸ್ ಗೆ ನಂದು ಏನೋ ಕರೆಂಟ್ ನಡೆದಿದ್ದ 550 ಮೆಂಬರ್ಸ್ ತಗೊಂಡ ನಂದು ಪ್ರಾಡಕ್ಟ್ ಭಾಳ ಸೆಲ್ ಆಗಾಕತ್ತು ಅಂತ ತಿಳ್ಕೊರಿ. ಓಕೆ, ಸೊ ಅವಾಗ ನನಗೆ ಇನ್ನ ಎಂಪ್ಲಾಯ್ಸ್ ಬೇಕಾಗ್ತಾರ. ಓಕೆ, ಸೊ ಅವಾಗ ಮತ್ ನಾ ಡಬಲ್ ಮಾಡ್ಕೋತೀನಿ. ಸೊ ಯಾವಾಗೂ ಏನ್ ತಲೆಯಾಗ ಇಟ್ಕೋಬೇಕು, ನೆಕ್ಸ್ಟ್ ಇಯರ್ ಗೆ ನಾವು ಡಬಲ್ ಆಗ್ಬೇಕಂತ ಅನ್ನೋದ ತಲೆಯಾಗ ಇಟ್ಕೋಬೇಕು ಎಂಪ್ಲಾಯ್ಸ್ ಗೆ. ಓಕೆ, ಸೊ ದ ಕಂಪನಿ ಹ್ಯಾಸ್ ಎ ಕೋರ್ ಸಪೋರ್ಟ್ ಫಾರ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಸೊ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಯಾರ್ ಮಾಡ್ತಾನಂತಂದ್ರೆ HR ಇಸ್ ರೆಸ್ಪಾನ್ಸಿಬಲ್ ಫಾರ್ ದಟ್. ಓಕೆ, ಅಲ್ಲೇ HR ಇರ್ತಾನವ, ಅವ ರೆಸ್ಪಾನ್ಸಿಬಲ್ ಇರ್ತಾನಂತ ಹೇಳ್ತಾನೆ. ಸೊ ಅವ ಏನ್ ಮಾಡ್ತಾನಂತಂದ್ರ HR ಇನ್ ರೆಸ್ಪಾನ್ಸಿಬಿಲಿಟೀಸ್ ಏನಂತಂದ್ರ ಹೈಯರ್ ಮಾಡ್ಕೊತಾನ, ಅವ್ರಿಗೆ ಟ್ರೈನಿಂಗ್ ಕೊಡ್ತಾನ, ಆಮೇಲೆ ಎಂಪ್ಲಾಯ್ಸ್ ಇನ್ನ ಮ್ಯಾನೇಜ್ ಮಾಡ್ತಾನ ಅಂತ ಹೇಳ್ಬೋದು. ದಟ್ ಈಸ್ ಅಬೌಟ್ ದ HR, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ನಮ್ಮಲ್ಲಿ ಏನ್ ಎಂಪ್ಲಾಯ್ಸ್ ಇರ್ತಾರಲ್ಲ ಅವ್ರದೆಲ್ಲ ಮ್ಯಾನೇಜ್ ಮಾಡೋದು, ಅವ್ರಿಗೆ ಹೈಯರ್ ಮಾಡೋದು, ಅವ್ರಿಗೆ ಟ್ರೈನಿಂಗ್ ಕೊಡೋದು. ಓಕೆ, ಸೊ ಆಮೇಲೆ ಅವ್ರನ್ನ ಮತ್ ಹೆಚ್ಚಿಗೆ ಮಾಡ್ಬೋದು. ಹೆಚ್ಚಿಗೆ ಯಾವಾಗ ಆಗ್ತದೆ, ಹೆಚ್ಚಿಗೆ ಯಾವಾಗ ಮಾಡ್ಕೋತೀವಿ ಅಂತಂದ್ರೆ ನಮ್ದು ಪ್ರಾಡಕ್ಟ್ ನ ನಾವು ಚಂದ ಅಂದ್ರೆ ನಮ್ ಕಂಪ್ನಿ ಚಲೋ ನಡೆದಾಗ ಅಷ್ಟೇ ನಾವ್ ಅದನ್ನ ಮಾಡ್ಕೋತೀವಿ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಹೇಳತ್ತ ನೋಡ್ರಿ, ಸಪ್ಲೈಯರ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಾಕತ್ತಾನ. ಸೊ ಇಮ್ಯಾಜಿನೇಷನ್, ಆ ಕಂಪನಿ ಹ್ಯಾಸ್ ಅ ಫ್ಯೂ ವೆಂಡರ್ ಪಾರ್ಟ್ನರ್ಸ್ ಟು ಮ್ಯಾನೇಜ್ ರಿಲೇಶನ್ಶಿಪ್ ವಿತ್ ದ ಸಪ್ಲೈಯರ್ ಮ್ಯಾನೇಜ್ಮೆಂಟ್ ಪ್ರೊಸೆಸ್ ಇನ್ ದ ಪ್ಲೇಸ್. ಓಕೆ, ನಿನ್ನೆ ಹೇಳ್ದೆ ನಾ ಒಂದು AC ಪ್ರಾಡಕ್ಟ್ ಡೆವಲಪ್ಮೆಂಟ್ ಮಾಡಾಕತ್ತೀನಿ ಅಂತಂದ್ರೆ ಎಲ್ಲಾ ಪ್ರಾಡಕ್ಟ್ಸ್ ನಾನ್ AC ಗೆ ಏನೇನ್ ಬೇಕು ಎಲ್ಲಾನು ನನ್ ಕಡೆ ಡೆವಲಪ್ ಆಗಂಗಿಲ್ಲ. ಓಕೆ, ಸೊ ನಾ ಅವ್ರ ಏನೋ ಒಂದು ಪಾರ್ಟ್ಸ್ ಬೇರೆ ಬೇರೆದವ್ರ ಕಡೆ ತಗೋತಿರ್ತೇನೆ ಅಂದ್ರೆ ಅವ್ರ ಅಲ್ಲೇನಿರ್ತದಂತ ನನ್ ಪಾರ್ಟ್ನರ್ಸ್ ಇರ್ತಾರೆ. ಓಕೆ, ಹಂಗಿರ್ಬೋದು. ಇಲ್ಲ ಅಂತಂದ್ರೆ ನನಗ್ ಇನ್ವೆಸ್ಟ್ಮೆಂಟ್ ಮಾಡಾಕ ಮತ್ ಪಾರ್ಟ್ನರ್ಸ್ ತಗೋತೀನಿ. ಓಕೆ, ನನ್ಗೆ ಒಬ್ಬರಿಗೆ ಇನ್ವೆಸ್ಟ್ಮೆಂಟ್ ಆಗ್ಲಿಲ್ಲ ಅಂತಂದ್ರೆ ಐ ವಿಲ್ ಮೇಕ್ ಪಾರ್ಟ್ನರ್ಸ್. ಓಕೆ, ಸೊ ಆ ಪಾರ್ಟ್ನರ್ಸ್ ಗೆ ನಾವು ಅವ್ರ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಇಲ್ಲಾಂದ್ರೆ ಅವ್ರ ಬಳಿ ಇದ್ದಿದ್ ನಮ್ ಪ್ರಾಡಕ್ಟ್ಸ್ ನಮಗ್ ಕೊಡ್ಬೋದು, ನಮ್ ಬಳಿ ಇದ್ದಿದ್ನ ಅವ್ರಿಗೆ ಮಾಡ್ಕೋಬಹುದು. ಸೊ ಹಂಗ ಇಲ್ಲಿನೂ ಏನಿರ್ತಾರ ಫ್ಯೂ ವೆಂಡರ್ಸ್ ಗಳು ಇರ್ತಾರ ಅಂತ ಹೇಳ್ತಾನೆ. ಸೊ ಆ ವೆಂಡರ್ಸ್ ಗೆ ಪಾರ್ಟ್ನರ್ಶಿಪ್ ಅಂತ ಹೇಳ್ತಾನೆ. ಆ ಪಾರ್ಟ್ನರ್ಶಿಪ್ ನ ನಾವು ಮ್ಯಾನೇಜ್ ಮಾಡ್ಬೇಕು, ಅವ್ರ ರಿಲೇಶನ್ಶಿಪ್ ನ ಮ್ಯಾನೇಜ್ ಮಾಡ್ಬೇಕು. ಸೊ ಅದಕ್ಕೆ ಏನಂತ ಕರೀತಾನ, ಸಪ್ಲೈಯರ್ ಮ್ಯಾನೇಜ್ಮೆಂಟ್ ಪ್ರೋಸೆಸ್ ಅಂತ ಕರೀತಾನ. ಓಕೆ, ಅಂದ್ರ ಪಾರ್ಟ್ನರ್ಸ್ ಗೆ ಮ್ಯಾನೇಜ್ ಮಾಡೋದ್ರಿಂದ ಏನಾಗ್ತದೆ, ನಾವು ಸಪ್ಲೈಯರ್ ಮ್ಯಾನೇಜ್ಮೆಂಟ್ ಪ್ರೋಸೆಸ್ ಅಂತ ಹೇಳಿ ಕರೀತಾನ. ಓಕೆ, ಇನ್ ದಿಸ್ ಇಯರ್ ಟು ಕಮ್ if the company grows to a big size, it might be worthwhile to consider corporate planning that looks at the allocation of resources and manpower to the various functions and units. So ಏನ್ ಹೇಳಾಗತ್ತ ನೋಡ್ರಿ, in the years to come ಅಂದ್ರೆ ನೆಕ್ಸ್ಟ್ ನನ್ ಬಿಸ್ನೆಸ್ ನೆಕ್ಸ್ಟ್ ಇಯರ್ ಹಂಗ ಕಂಟಿನ್ಯೂಸ್
ಹೆಚ್ಚಿಗೆ ಗ್ರೋ ಆಗ್ಬೇಕು ಅಂತಂದ್ರೆ ಬಿಗ್ ಸೈಜ್ ಹೋಗ್ಬೇಕು. ಇಫ್ ದ ಕಂಪ್ನಿ ಗ್ರೋಸ್ ಟು ದ ಬಿಗ್ ಸೈಜ್ ಅಂದ್ರೆ ಮುಂದಿನ ವರ್ಷ ನನ್ ಸೈಜ್ ಅಂದ್ರೆ ನಂದು ಬಿಸ್ನೆಸ್ ಚಲೋ ಆಯ್ತು ಅಂತಂದ್ರ ಇಟ್ ಮೈಟ್ ಬಿ ವರ್ತ್ ವೈಟ್ ಟು ಕನ್ಸಿಡರ್ ಕಾರ್ಪೊರೇಟ್ ಪ್ಲಾನಿಂಗ್. ಅವಾಗ ಏನ್ ಮಾಡ್ಬೇಕು ನಾನು ಕಾರ್ಪೊರೇಟ್ ಪ್ಲಾನಿಂಗ್ ಮಾಡ್ಬೇಕಂತ ಹೇಳ್ತಾನೆ. ಓಕೆ, ಸೊ ಅವಾಗ ವರ್ತ್ ವೈಟ್ ಇರ್ತದಂದ್ರೆ ಕಾರ್ಪೊರೇಟ್ ಪ್ಲಾನಿಂಗ್ ಅಂದ್ರೆ ಏನ್ ಹೇಳ್ತಾನೆ ನೋಡ್ರಿ ಅಲ್ಲಿ, that looks at the allocation of resources, okay, and manpower to the various functions and units ಅಂತಂದ್ರೆ ಎಲ್ಲಾ ರಿಸೋರ್ಸಸ್ ನ ಅಲೋಕೇಶನ್ ಮಾಡೋದು ಕಾರ್ಪೊರೇಟ್ ಪ್ಲಾನಿಂಗ್ ಅಂತ ಹೇಳ್ತಾನೆ. ಆಮೇಲೆ ಮ್ಯಾನ್ ಪವರ್ ಎಲ್ಲಾ ಫಂಕ್ಷನ್ ಅಂಡ್ ಯೂನಿಟ್ಸ್ ಎಲ್ಲಾ ಫಂಕ್ಷನ್ಸಿಗೂ ಮ್ಯಾನ್ ಪವರ್ ಇಡ್ಬೇಕು, ಅದಕ್ಕೆ ಏನಂತ ಕರೀತಾನೆ ಕಾರ್ಪೊರೇಟ್ ಪ್ಲಾನಿಂಗ್ ಅಂತ ಅಂದ್ರೆ ರಿಸೋರ್ಸಸ್ ಕರೆಕ್ಟ್ ಆಗಿ ಅಲೋಕೇಶನ್ ಆಗ್ಬೇಕು, ಆಮೇಲೆ ಎಲ್ಲಾ ಫಂಕ್ಷನ್ಗೂ ಎಲ್ಲಾ ಯೂನಿಟ್ಸ್ಗೂ ಮ್ಯಾನ್ ಪವರ್ ನ ಸಪ್ಲೈ ಮಾಡಕ್ ಏನಂತ ಕರೀತಾನೆ ಕಾರ್ಪೊರೇಟ್ ಪ್ಲಾನಿಂಗ್ ಅಂತ ಕರೀತಾನೆ. ಇದು ಯಾವಾಗ ಆಗ್ತದೆ ಅಂತಂದ್ರ ನಮ್ದು ಬಿಸ್ನೆಸ್ ಕರೆಕ್ಟ್ ಆಗಿ ಗ್ರೋ ಆದಾಗಷ್ಟೇ. ಓಕೆ, ಸೊ ನಮ್ ಬಿಸ್ನೆಸ್ ಯಾವಾಗ ಕರೆಕ್ಟ್ ಆಗಿ ಗ್ರೋ ಆಗ್ತದಲ್ಲ, ಯಾವಾಗ ನಾವು ಮುಂದ್ ತಗೊಂಡ್ ಹೋಗ್ತೀವಿ ಅವಾಗ ನಾವು ಕಾರ್ಪೊರೇಟ್ ಪ್ಲಾನಿಂಗ್ ನ ಮಾಡಕ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಕಾರ್ಪೊರೇಟ್ ಪ್ಲಾನಿಂಗ್ ಇಸ್ ನಥಿಂಗ್ ಬಟ್ ರಿಸೋರ್ಸಸ್ ನ ಕರೆಕ್ಟ್ ಆಗಿ ಅಲೋಕೇಶನ್ ಮಾಡೋದು, ಆಮೇಲೆ ಎಲ್ಲಾ ಫಂಕ್ಷನ್ಸ್ ಗೆ ಎಲ್ಲಾ ಯೂನಿಟ್ಸ್ ಗೆ ಮ್ಯಾನ್ ಪವರ್ ನ ಕೊಡೋದು ಅಂತ ಹೇಳ್ತಾನೆ. ಓಕೆ, next the last business process but not the least, last one ಏನಂತ ಹೇಳ್ತಾನೆ procurement process. Okay, very much relevant for an IT company such as Imagination. Procurement process ಏನದೆ IT companies ಗೆ very much important ಅಂತ ಹೇಳಾಕತ್ತಾನ. ಓಕೆ, ಏನಂತಂದ್ರೆ ಅದು ಫಾಸ್ಟ್ ಕಟ್ ಹಾಕಿದ್ರೆ 2 ನಿಮಿಷ ಹೇಳ್ತೇನೆ. ಸೊ procurement ಅಂದ್ರೆ ಏನ್ ಹೇಳ್ತಾನೆ, this process deals with the process of hardware and software license and other technological assets. ಅಂದ್ರೆ procurement ಅಂದ್ರೆ particularly IT companies ಗೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳಾಕತ್ತಾನ. ಸೊ procurement is nothing but ನಮ್ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ಸ್ ನಾವ್ ಏನ್ ಯೂಸ್ ಮಾಡಾಕತ್ತೀವಲ್ಲ ಅದನ್ನ ಲೈಸೆನ್ಸ್ ಮಾಡೋದು. ಓಕೆ, ಲೈಸೆನ್ಸ್ ಮಾಡೋದು, ಆಮೇಲೆ ಬೇರೆ ಯಾವ್ದನ್ನ ಟೆಕ್ನಾಲಜೀಸ್ ನ ಅಸೆಸ್ ಮಾಡೋದು. ಸೊ ಇವಕ್ಕೆಲ್ಲ ಏನಂತ ಕರೀತಾನೆ ಪ್ರಕ್ಯೂರ್ಮೆಂಟ್ ಅಂತಾನೆ ಕರೀತಾನೆ. ಸೊ we have seen almost all ನಿನ್ನೆ ಏನ್ ನೋಡಿದ್ವಲ್ಲ ಕಾರ್ಪೊರೇಟ್ ನಿನ್ನೆ ಕೋರ್ ಬಿಸ್ನೆಸ್ ಫಂಕ್ಷನ್ಸ್ ನ ಏನ್ ನೋಡಿದ್ವಲ್ಲ ಅದನ್ನ ಇಲ್ಲೇ ಒಂದು ಕಂಪ್ನಿಗೆ ತಗೊಂಡ ಅದನ್ನ ಮ್ಯಾನೇಜ್ ಮಾಡಕತ್ತಾನ. ತಿಳಿತಾ ಇದನ್ನ ಹೆಂಗ್ ಮಾಡ್ದ ಅಂತ ಹೇಳಿ ಪ್ಲೀಸ್ ರಿಪ್ಲೈ ಎವ್ರಿವನ್. ತಿಳಿತಾ ಎಲ್ಲಾ ಪ್ರೊಸೆಸ್ ನ ಒಂದ್ ಕಂಪ್ನಿ ತಗೊಂಡ್ ಹೆಂಗ್ ಮಾಡ್ದ ಅಂತ ಹೇಳಿ. Okay, okay, very good. ಏನಾಯ್ತ ಮಲ್ಲಿಕಾರ್ಜುನ್ ಸರ್ಜನ್ ಏನೋ ಮೆಸೇಜ್ ಮಾಡಬೇಕು. ಸ್ವಲ್ಪ ಯಾಕೋ ಇದೆಲ್ಲ ಹೇಳಿದ್ರೆ ಸ್ವಲ್ಪ ಅಂತಿಲ್ಲ ಮಲ್ಲಿಕಾರ್ಜುನ್ ಸರ್ಜನ್. ಓಕೆ, ಚೂರ ಕಲಿ ಹೊಡಿತೀನಿ ಮಕ್ಕಳೇ ನೀವು. ಓಕೆ, ಜಸ್ಟ್ ಒಂದ್ ಸತಿ ಓವರ್ ವ್ಯೂ ನೋಡ್ಬಿಡೋಣ ನೋಡ್ರಿ. ಓಕೆ, ಫುಲ್ ಡೀಟೇಲ್ ಬೇಡ, ಜಸ್ಟ್ ಹಿಂಗ್ ಓವರ್ ವ್ಯೂ ಅಂತ ನೋಡ್ಬಿಡೋಣ. ಸೊ ಏನ್ ಹೇಳಾಕತ್ತಾನ ಅಂತಂದ್ರೆ ಇಮ್ಯಾಜಿನೇಷನ್ ಅನ್ನೋದ್ ಬಂದ ಕಂಪ್ನಿ ಮಲ್ಲಿಕಾರ್ಜುನ್ ಸರ್ಜನ್ ಅಂಡ್ ಸಚಿನ್ ಪಾಟೀಲ್ ಚೂರ್ ಇರ್ತಾರ ನೋಡ್ಕೋರಿ ಒಂದ್ಸಲ ಓವರ್ ವ್ಯೂ ಮಾಡಾಕತ್ತೀನಿ. ಓಕೆ, ಲಿಸನ್ ಹಿಯರ್. ಒಂದು ಇಮ್ಯಾಜಿನೇಷನ್ ಅನ್ನೋದು ಒಂದು IT ಕಂಪನಿ ತಗೊಂಡ. ಓಕೆ, ಅದು ಏನ್ ಮಾಡಾಕತ್ತದ, ಅದು ಪ್ರಾಡಕ್ಟ್ ಮತ್ತು ಸರ್ವಿಸ್ ಕಂಪನಿ ಅದ ಅಂತ ಹೇಳಾಕತ್ತಾನ. ಓಕೆ, ಇಮ್ಯಾಜಿನೇಷನ್ ಅನ್ನೋದು ಕಂಪನಿದ ಹೆಸರು. ಓಕೆ, ಸೊ ಅದು ಏನ್ ಮಾಡಾಕತ್ತದ ಅಂದ್ರೆ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ಮಾಡಾಕತ್ತಾನ. ಅದ್ರೊಳಗೆ ಎಷ್ಟ್ ಮೆಂಬರ್ಸ್ ಅದಾರ ಅಂದ್ರೆ 550 ರಫ್ಲಿ 550 ಎಂಪ್ಲಾಯೀಸ್ ಅದಾರ ಅಂತ ತಗೊಂಡಾನ. ಓಕೆ, ಆಮೇಲೆ ಏನ್ ಹೇಳಾಕತ್ತಾನ, ಅದು ಒಂದ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಒಳಗ ಏನದ ಚಲೋ ಪೊಸಿಷನ್ ಗೆ ಹೋಗ್ಯದ ಅಂತ ಹೇಳ್ತಾನ. ಅಂದ್ರೆ 32 ಕ್ಲೈಂಟ್ಸ್ ಓವರ್ ಆಲ್ ಗ್ಲೋಬ್ ಒಳಗ ಅವನಿಗೆ 32 ಕ್ಲೈಂಟ್ಸ್ ಅದಾವ ಪ್ರೆಸೆಂಟ್ಲಿ. ಓಕೆ, ಸೊ ಇದು ಎಲ್ಲಾ ಮಾಡ್ಬೇಕಂತಂದ್ರ ಅವ ಕಸ್ಟಮರ್ಸ್ ಗೆ ಮ್ಯಾನೇಜ್ ಮಾಡ್ಬೇಕು. ಸೊ ಹೆಂಗ್ ಮ್ಯಾನೇಜ್ ಮಾಡ್ತಾನಂತಂದ್ರ ಸೇಲ್ಸ್ ಮತ್ತೆ ಮಾರ್ಕೆಟಿಂಗ್ ಮಾಡಿ ಕಸ್ಟಮರ್ಸ್ ಗೆ ಮ್ಯಾನೇಜ್ ಮಾಡ್ತಾನೆ. ಕಸ್ಟಮರ್ಸ್ ಮ್ಯಾನೇಜ್ ಮಾಡಿದಾಗ ಅಷ್ಟೇ ನಮ್ದು ಬಿಸ್ನೆಸ್ ಎಕ್ಸ್ಟೆಂಡ್ ಆಗ್ತದೆ. ಓಕೆ, ಅಂದ್ರೆ ಎಲ್ಲಾ ಕಡೆನೂ ನಮ್ದು ಗ್ಲೋಬ್ ಒಳಗ ಹೋಗ್ತದೆ ಅಂತ ಹೇಳ್ತಾನೆ. ಸೊ ಅದ್ರ ಸಲಾಗಿ ನಮಗ್ ಏನ್ ಬೇಕು, ಫಸ್ಟ್ ಥಿಂಗ್ ಇಸ್ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್. ಸೊ ಫಸ್ಟ್ ಥಿಂಗ್ ಏನ್ ಬೇಕಂತಂದ್ರೆ ನಮ್ಗ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್. ಓಕೆ, ಅದ್ರ ಬಗ್ಗೆ ಹೇಳ್ದ. ಓಕೆ, ನೆಕ್ಸ್ಟ್ ಕಸ್ಟಮರ್ಸ್ ಹೆಂಗ್ ಬರ್ತಾರ ನಮ್ ಕಡೆ ಅಂತಂದ್ರ ಕಸ್ಟಮರ್ಸ್ ಹೆಂಗ್ ನಮ್ ಕಡೆ ಬರ್ಕೋತ್ ಹೋಗ್ತಾರ ಹಂಗ ನಮ್ದ ಕಂಪನಿ ಗ್ರೋ ಆಕೋತ್ ಹೋಗ್ತದ ಅಂತ ಹೇಳ್ತಾನ. ಓಕೆ, ಸೊ ಅದ್ರ ಸಲಾಗಿ ಏನದ ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು. ಸೊ ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಯಾವಾಗ ಮಾಡ್ಬೇಕು ಅಂತಂತಂದ್ರ
ಅವ್ರು ಬಿಲೀವ್ ಮಾಡ್ಬೇಕು ಕಸ್ಟಮರ್ ನಮ್ ಒಳಗ್. ಓಕೆ, ಸೊ ನಮ್ ಒಳಗ್ ಯಾವಾಗ ಬಿಲೀವ್ ಮಾಡ್ತಾರ ಅಂತಂದ್ರೆ ನಾವು ಲಾಯಲಿಟಿ ಮೇಂಟೈನ್ ಮಾಡಿದಾಗ ಅಷ್ಟೇ ಕಸ್ಟಮರ್ಸ್ ನಮ್ ಬಿಸ್ನೆಸ್ ಗೆ ಬಿಲೀವ್ ಮಾಡ್ತಾರ, ಆಮೇಲೆ ಅವ್ರು ರಿಪೀಟೆಡ್ಲಿ ನಮ್ ಜೊತೆ ಬಿಸ್ನೆಸ್ ಮಾಡಾಕ ಬರ್ತಾರ ಅಂತ ಹೇಳ್ಬೋದು. ಸೊ ಅದ್ರ ಸಲಾಗೆ ಇದು ಎಲ್ಲಾ ಮಾಡ್ಕೊತ ಹೋದಾಗ ಇಲ್ಲಿ ಯಾವ್ದು ಬರ್ತದೆ ನಮ್ಗಂದ್ರೆ ಪ್ರೊಡಕ್ಟ್ ಸರ್ವಿಸ್ ಡೆಲಿವರಿ ಅಂತ ಬರ್ತದೆ. ಸೊ ಪ್ರೊಡಕ್ಟ್ ಸರ್ವಿಸ್ ಡೆಲಿವರಿ ಅಂತಂದ್ರೆ ನಾವೇನ್ ಸರ್ವಿಸ್ ನ ಡೆಲಿವರಿ ಮಾಡ್ತೀವಲ್ಲ ಅದು ಕ್ವಾಲಿಟಿಡ್ ಇರ್ಬೇಕು. ನಾವೇನ್ ಪ್ರಾಡಕ್ಟ್ ನ ಡೆಲಿವರಿ ಮಾಡಾಕತ್ತೀವಿ ಕಸ್ಟಮರ್ಸ್ ಗೆ, ಓಕೆ, ಅಂದ್ರೆ ಒಂದ್ ಲಾಯಲಿಟಿ ಮೇಂಟೈನ್ ಮಾಡಾಕತ್ತೀವಿ ಅಂತಂದ್ರೆ ಒಂದು ಕ್ವಾಲಿಟಿ ಇರ್ಬೇಕು. ಓಕೆ, ಆಮೇಲೆ ಒಂದ್ ಸೆಲ್ಲಿಂಗ್ ನಾವ್ ಕರೆಕ್ಟ್ ಆಗಿ ಮಾಡ್ಬೇಕು ಅಂತ ಹೇಳ್ತಾನೆ. ಓಕೆ, ನಾವ್ ಹೆಂಗ್ ಕರೆಕ್ಟ್ ಆಗಿ ಮಾಡ್ಕೊತ ಹೋಗ್ತೀವಿ ಹಂಗ ನಮಗ ರೆವಿನ್ಯೂ ಬರ್ತದ ಅಂತ ಹೇಳ್ತಾನೆ. ರೆವಿನ್ಯೂ ಅಂತಂದ್ರೆ ಏನು, ಅಮೌಂಟ್ ನ. ಓಕೆ, ಸೊ ಅಮೌಂಟ್ ಬರ್ತದ, ಅದನ್ನ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡತ್ತಾನೆ. ಓಕೆ, ಬಟ್ ಏನ್ ಮಾಡ್ಬೇಕು ಅದನ್ನ ಕ್ವಾಲಿಟಿ ಒಳಗ್ ಇರ್ಬೇಕು ಅಂತ ಹೇಳ್ತಾನೆ. ಓಕೆ, ಈಗ ನಾವ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಮಾಡಾಕತ್ತೀವಂತ ಆ ಪ್ರಾಡಕ್ಟ್ ಡೆವಲಪ್ಮೆಂಟ್ ಇನೋವೇಟಿವ್ ವೇಸ್ ನಾಗ ಮಾಡ್ಬೇಕು. ಇನೋವೇಟಿವ್ ವೇಸ್ ನಾಗ ಅಂತಂದ್ರೆ ಆಟೋಮೇಶನ್ ಮಾಡ್ಬೇಕು, ಆಮೇಲೆ ಕಾಸ್ಟ್ ಕಮ್ಮಿ ಮಾಡ್ಬೇಕು, ಬೆಟರ್ ಪರ್ಫಾರ್ಮೆನ್ಸ್ ಇರ್ಬೇಕು. ಸೊ ಇವೆಲ್ಲ ನಾವು ಒಂದ್ ಇನೋವೇಟಿವ್ ವೇಸ್ ದಾಗ ಮಾಡಿದ್ರೆ ಅಷ್ಟೇ ನಮ್ದು ಪ್ರಾಡಕ್ಟ್ ನಮ್ದು ಕಂಪ್ನಿದ ಚಲೋ ಅಂತ ಹೇಳ್ತಾನೆ. ಸೊ ನಾವ್ ಹೆಂಗ್ ಪ್ರಾಡಕ್ಟ್ ನ ಸೆಲ್ ಮಾಡ್ಕೊತ ಹೋಗ್ತೀವಿ ಹಂಗ ನಮ್ ಕಡೆ ಕ್ಯಾಶ್ ಬರ್ತದ ಅಂತ ಹೇಳ್ತಾನೆ. ಅದು ಫೈನಾನ್ಷಿಯಲಿ ಚಲೋ ಆಗ್ತದೆ ಅಂತ ಹೇಳ್ತಾನೆ. ಸೊ ಅದನ್ನೆಲ್ಲ ಮೇಂಟೈನ್ ಮಾಡಕ್ ನಮಗ್ ಏನದ ಅಂತಂದ್ರ ಅಕೌಂಟಿಂಗ್ ಅದ. ಅಂದ್ರೆ ಕ್ಯಾಶ್ ಫ್ಲೋ ಏನ್ ಬರ್ತದಲ್ಲ ನಮ್ ಕಡೆ ಅದನ್ನ ಮೇಂಟೈನ್ ಮಾಡಕ ನಮ್ಗ, ಆಮೇಲೆ ಫೈಲ್ ಟ್ಯಾಕ್ಸ್ ರಿಟರ್ನ್ ಮಾಡಕ ನಾವ್ ಏನ್ ಮಾಡಾಕತ್ತೀವಿ, ಅಕೌಂಟಿಂಗ್ ಮಾಡಾಕತ್ತೀವಿ ಅಂತ ಹೇಳ್ತಾನೆ. ಸೊ ಈ ಅಕೌಂಟಿಂಗ್ ಎದ್ರ ಮೇಲೆ ಡಿಪೆಂಡ್ ಅದ, ಟೆಕ್ನಾಲಜಿ ಮೇಲೆ ಡಿಪೆಂಡೆಡ್ ಅದ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಏನ್ ಬರ್ತದೆ, ಹ್ಯೂಮನ್ ರಿಸೋರ್ಸ್ ಬರ್ತದೆ. ಈಗ ನಾವು 550 ಮೆಂಬರ್ಸ್ ಅದಾರ ಅಂತಂದ್ರೆ ಆ 550 ಮೆಂಬರ್ಸ್ ಇಂದ ರೆಸ್ಪಾನ್ಸಿಬಲ್ ಯಾರು ಇರ್ತಾರೆ, HR ಇರ್ತಾರೆ. HR ಇಂದ ಏನ್ ರೆಸ್ಪಾನ್ಸಿಬಲ್ ಅದ ಅಂದ್ರೆ ಹೈರಿಂಗ್ ಮಾಡೋದು, ಟ್ರೈನಿಂಗ್ ಮಾಡೋದು, ಮ್ಯಾನೇಜ್ ಮಾಡೋದು, ಇದೆಲ್ಲ HR ಇಂದ ರೆಸ್ಪಾನ್ಸಿಬಲ್ ಅಂತ ಹೇಳ್ಬೋದು. ಓಕೆ, ಈಗ ನಮ್ ಕಂಪ್ನಿ ಒಳಗೆ ಎಲ್ಲಾನು ನನ್ನಿಂತ ಆಗಂಗಿಲ್ಲ. ಸೊ ನಾ ಏನ್ ಮಾಡ್ತೀನಿ, ಪಾರ್ಟ್ನರ್ಸ್ ಇಟ್ಕೋತೀನಿ. ಓಕೆ, ಆ ಪಾರ್ಟ್ನರ್ಸ್ ಇನ್ನ ರಿಲೇಶನ್ಶಿಪ್ ಮ್ಯಾನೇಜ್ ಮಾಡಕ್ಕೆ ನಾನ್ ಕರಿತಾನ ಸಪ್ಲೈಯರ್ ಮ್ಯಾನೇಜ್ಮೆಂಟ್ ಪ್ರೋಸೆಸ್ ಅಂತ ಹೇಳಿ ಕರಿತಾನೆ. ಓಕೆ, ಸೊ ಆಮೇಲೆ ನಮ್ ಹೆಂಗ್ ಕಂಪ್ನಿ ಗ್ರೋ ಹಾಕೋತ್ ಹೋಗ್ತದೆ ಹಂಗ ನಾನು ಕಾರ್ಪೊರೇಟ್ ಪ್ಲಾನಿಂಗ್ ಮಾಡ್ತೀನಿ ಅಂತ ಹೇಳ್ತಾನೆ. ಸೊ ಕಾರ್ಪೊರೇಟ್ ಪ್ಲಾನಿಂಗ್ ಅಂತಂದ್ರೆ ಎಲ್ಲಾ ರಿಸೋರ್ಸಸ್ ಕರೆಕ್ಟ್ ಆಗಿ ಅಲೋಕೇಶನ್ ಆಗ್ಬೇಕು, ಆಮೇಲೆ ಎಲ್ಲಾ ಫಂಕ್ಷನ್ಸಿಗೂ ಮ್ಯಾನ್ ಪವರ್ ನ ನಾವು ಕೊಡ್ಬೇಕು. ಅದಕ್ಕೆ ನಾನ್ ಕರಿತಾನ ಕಾರ್ಪೊರೇಟ್ ಪ್ಲಾನಿಂಗ್ ಅಂತ ಹೇಳ್ತಾನೆ. ಸೊ ಕಾರ್ಪೊರೇಟ್ ಪ್ಲಾನಿಂಗ್ ಯಾವಾಗ ಆಗ್ತದೆ ಅಂತಂದ್ರೆ ನಾವು ಒಂದ್ ಕಂಪ್ನಿ ಚಂದ ಗ್ರೋ ಆಗ್ಬೇಕು, ಅವಾಗ ನಾವು ಕಾರ್ಪೊರೇಟ್ ಪ್ಲಾನಿಂಗ್ ನ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ಸೊ ನೆಕ್ಸ್ಟ್ ಏನದ ಪ್ರೊಕ್ಯೂರ್ಮೆಂಟ್ ಅದ. ಪ್ರೊಕ್ಯೂರ್ಮೆಂಟ್ ಅಂದ್ರೆ ಏನಂತ ಹೇಳಾಕತ್ತಾನ, ನಾವೇನ್ ಇವೆಲ್ಲ ಮಾಡಕ್ ಏನ್ ಸಾಫ್ಟ್ವೇರ್ ಹಾರ್ಡ್ವೇರ್ ಇಟ್ಕೊಂಡಿರ್ತೀವಲ್ಲ ಅವೆಲ್ಲ ಲೈಸೆನ್ಸ್ ಮಾಡ್ಬೇಕು, ಆಮೇಲೆ ಬೇರೆ ಏನಾದ್ರೂ ಟೆಕ್ನಾಲಜಿ ಅಸಿಸ್ಟ್ ಗಳು ಇದ್ವು ಅಂತಂದ್ರೆ ಅದನ್ನ ನಾವ್ ಮಾಡ್ಕೋಕ್ ಏನಂತ ಕರಿತಾನ, ಪ್ರೊಕ್ಯೂರ್ಮೆಂಟ್ ಪ್ರೋಸೆಸ್ ಅಂತ ಕರಿತಾನೆ. ನಾವ್ ಅಂಡರ್ಸ್ಟುಡ್ all core business process understand ಆತ? ಓಕೆ ಓಕೆ, ಸೊ ಅಂದ್ರೆ ಒಂದ್ ಲೈವ್ ಎಕ್ಸಾಂಪಲ್ ಅಂದ್ರೆ ಒಂದ್ ನಾರ್ಮಲ್ ಬಿಸ್ನೆಸ್ ಹೆಂಗ್ ನಡೀತದ ಈ ಕೋರ್ ಬಿಸ್ನೆಸ್ ಮೇಲೆ, ಕೋರ್ ಬಿಸ್ನೆಸ್ ಫಂಕ್ಷನ್ಸ್ ತಗೊಂಡು ಅಂತ ಹೇಳಿ ಒಂದು ಲೈವ್ ಎಕ್ಸಾಂಪಲ್ ಕೊಟ್ಟಾನ ಅಷ್ಟೇ. ಓಕೆ, so we'll end now, only 2 minutes remaining. So next we'll continue in the next class. If you have any doubts then you can ask me at any time. Okay, okay, thank you. Okay, have a good day. Thank you.